ಅನನೀಯ ಮತ್ತು ಸಫೈರ ಎಲ್ಲಿದ್ದರು? ಪ್ರೇಯರಲ್ಲೇ ಇದ್ದರು. ಆದರೆ ಸತ್ತು ಬಿದ್ದು ಹೋಗಿಲ್ವಾ? ಅವ್ರು ಮಾಡಿದ್ದೇನು? ಅವರೊಂದು ಸುಳ್ಳು ಹೇಳಿದರು. ಸುಳ್ಳು ಹೇಳಿದ್ದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಅವರ ಹೃದಯದಲ್ಲಿ ಪಿಶಾಚಿಗೆ ಎಡೆ ಮಾಡಿಕೊಟ್ಟರು, ಪವಿತ್ರಾತ್ಮರಿಗೆ ಅವರು ನೋವುಂಟು ಮಾಡಿದರು. ದಟ್ ಈಸ್ ಅ ಪ್ರಾಬ್ಲಮ್. ನಾವು ಅದ್ರ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ಹೆಂಗೆ ಸತ್ತೋದ್ರು ತಕ್ಷಣ ಒಂದು ಸುಳ್ಳು ಹೇಳಿದ್ದಕ್ಕೆ? ಸುಳ್ಳು ಹೇಳಿದ್ದನ್ನು ತಗೋಬೇಡಿ, ಹೃದಯ ಯಾರಿಗೆ ಕೊಟ್ಟರು? ವೇರ್ ವಾಸ್ ದರ್ ಹಾರ್ಟ್? ಹಣದ ಕಡೆಗಿತ್ತು. ವೇರ್ ಈಸ್ ಯುವರ್ ಹಾರ್ಟ್ ಟುಡೇ? ಇಸ್ ಇಟ್ ಆಫ್ಟರ್ ಮನಿ ಆರ್ ಆಫ್ಟರ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯದ ಕಡೆಗಿದೆಯಾ ಅಥವಾ ಹಣದ ಕಡೆಗಿದೆಯಾ? ಯಾವ ಕಡೆಗಿದೆ ಹೃದಯ? ಇದೊಂದು ಕ್ಲೀನ್ ಆಗಿಬಿಟ್ರೆ, ನಮ್ಮ ಹೃದಯ ಒಂದು ಕ್ಲೀನ್ ಆಗಿಬಿಟ್ರೆ ನಮ್ಮ ಮುಖದಲ್ಲಿ ಕ್ಲೀನಾಗಿ ನಗು ಬರುತ್ತಾಯ್ತಾ? ನಿಜವಾಗಲೂ ನಮಗೆ ತುಂಬಿಸ್ಕೋಬೇಕಾಗಿರೋದು ದೇವರ ಜ್ಞಾನದಿಂದ ನಾವು ತುಂಬಿಸ್ಕೋಬೇಕು. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ದೇವರ ಜ್ಞಾನದಿಂದ ತುಂಬಿಸ್ಕೋಬೇಕು. ಸತ್ಯದ ಒಂದು ಅರಿವಿನಿಂದ ತುಂಬಿಸ್ಕೋಬೇಕು. ಅದು ಮಾತ್ರನೇ ನಮಗೆ ನಿಜವಾಗಲೂ ಉಪಯೋಗಕ್ಕೆ ಬರೋದು, ನಿಜವಾಗಲೂ ಸಂತೃಪ್ತಿ ಕೊಡೋದು, ನಿಜವಾಗಲೂ ಸಂತೋಷ ಆಗೋದು ಆವಾಗಲೇ. ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ಸಂತೋಷ ಸಿಗೋದಿಲ್ಲ ಯಾರಿಗೂ. ಆದರೆ ನಮ್ಮ ಮನಸ್ಸಿನಲ್ಲಿ ದೇವರ ಜ್ಞಾನ ತುಂಬಿದರೆ ತುಂಬ ಸಂತೋಷ ನಮಗೆ ಸಿಗುತ್ತೆ. ಅದರಿಂದ ಈ ಒಂದು ಸಮಯದಲ್ಲೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇವರ ಜ್ಞಾನಕ್ಕೋಸ್ಕರ ನೀವು ಪ್ರಾರ್ಥಿಸಿ, ನೀವು ಆಸೆ ಪಡಿ, ನೀವು ಕೇಳಿ. ಖಂಡಿತವಾಗಲೂ ಕೇಳುವವನಿಗೆ, ಹುಡುಕುವವನಿಗೆ, ಬಯಸುವವನಿಗೆ ದೇವರು ಅದನ್ನು ಕೊಡ್ತಾರೆ. ಯಾಕೆಂದರೆ ದೇವರು ಹೇಳಿದ್ದಾರೆ, ಜ್ಞಾನಕ್ಕಾಗಿ ಕೇಳುವವನಿಗೆ ದೇವರು ಜ್ಞಾನವನ್ನು ದಯಪಾಲಿಸ್ತಾರಂತೆ. ಊಟಕ್ಕಾಗಿ ಕೇಳೋನಿಗೆ ಊಟ ಕೊಡ್ತೀನಿ ಅಂತ ದೇವರೆಲ್ಲೂ ಹೇಳಲಿಲ್ಲ. ಆದರೆ ಜ್ಞಾನಕ್ಕಾಗಿ ಕೇಳೋವನಿಗೆ ಜ್ಞಾನ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಇದಕ್ಕಾಗಿ ಪ್ರಾರ್ಥಿಸಿ. ಯಾವುದಕ್ಕಾಗಿ? ಯಾವ ಜ್ಞಾನ? ಲೋಕದ ಜ್ಞಾನ ಅಲ್ಲ, ಅದು ಮಿತಿಮೀರಿ ಹೋಗಿಬಿಟ್ಟಿದೆ ನಮಗೆ, ಅದು ಜಾಸ್ತಿ ಆಗಿಬಿಟ್ಟಿದೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆಯಿತಾ? ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ನಮಗೆ ಬೇಕಾಗಿರುವ ಪ್ರಯೋಜನಕ್ಕೆ ಬರುವ ಒಂದು ಜ್ಞಾನ ಇದ್ದರೆ ಅದು ದೇವರ ಜ್ಞಾನ, ದೈವ ಜ್ಞಾನ. ಸೊ ದೈವ ಜ್ಞಾನಕ್ಕಾಗಿ ಎಲ್ಲರೂ ಕೂಡ ಆಸೆ ಪಡಿ, ಕೇಳಿ. ಅದೇ ನಮಗೆ ಬೇಕಾಗಿರೋದು. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ಪ್ರಾರ್ಥಿಸ್ತೀರಾ? ಪವಿತ್ರ ಆತ್ಮರೇ, ದೇವರ ಜ್ಞಾನದಿಂದ ನನ್ನನ್ನು ತುಂಬಿಸ್ರಿ ಎಂದು ಆಸೆ ಪಟ್ಟು ಕೇಳಿ ನೋಡೋಣ ದೇವರ ಹತ್ರ. ಯೇಸುವೇ, ದೈವ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಪವಿತ್ರಾತ್ಮರೇ, ದೇವರ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಇನ್ನೂ ಹೆಚ್ಚಾಗಿ ದೇವರ ಜ್ಞಾನದಲ್ಲಿ ಬೆಳೆಯಲು ಬೇಕಾದ ಕೃಪೆಯನ್ನು ನನಗೆ ನೀಡಿರಿ. ಯೇಸುವೇ, ನೀವು ಯಾವ ರೀತಿ ಜ್ಞಾನದಲ್ಲೂ ಕೃಪೆಯಲ್ಲೂ ಬೆಳೆಯುತ್ತಾ ಬಂದಿರೋ ಅದೇ ರೀತಿ ನನ್ನನ್ನು ಬೆಳೆಸಿರಿ. ನಾನು ಕೂಡ ದೈವ ಜ್ಞಾನದಲ್ಲಿಯೂ ದೈವ ಕೃಪೆಯಲ್ಲಿಯೂ ಬೆಳೆಯುವಂತೆ ಸಹಾಯ ಮಾಡಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೇಳುವವನಿಗೆ ಜ್ಞಾನ ದಯಪಾಲಿಸುವಂಥ ದೇವರೇ, ಈಗೋ ಯೇಸು ಕ್ರಿಸ್ತರ ಮುಖಾಂತರ ಕೇಳ್ತಾ ಇದ್ದೇವೆ. ನಿಮ್ಮನ್ನು ಅರಿತುಕೊಳ್ಳಲು ಬೇಕಾದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ. ತುಂಬಿಸಿರಪ್ಪ, ತುಂಬಿಸಿರಪ್ಪ, ತುಂಬಿಸಿರಪ್ಪ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಆಮೇನ್. ಹಲ್ಲೆಲೂಯಾ. ನೋಡಿ, ನಮಗೆ ಜ್ಞಾನ ಯಾಕೆ ಬೇಕು? ದೇವರ ಜ್ಞಾನ ಯಾಕೆ ಬೇಕು ಅಂದರೆ, ದೇವರನ್ನ ಅರಿತುಕೊಳ್ಳಲಿಕ್ಕೆ ನಮಗೆ ದೇವರ ಜ್ಞಾನ ಬೇಕು. ದೇವರ ಜ್ಞಾನವಿಲ್ಲದೆ ದೇವರನ್ನ ಅರಿತುಕೊಳ್ಳಲಿಕ್ಕೆ ಅಥವಾ ದೇವರನ್ನ ಅನುಭವಿಸಲಿಕ್ಕೆ ಅಥವಾ ದೇವರ ಯೋಜನೆಯನ್ನು ಕಂಡುಕೊಳ್ಳಲಿಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ನೋ ದ ವಿಲ್ ಆಫ್ ಗಾಡ್, ಪ್ಲ್ಯಾನ್ ಆಫ್ ಗಾಡ್, ಯು ಮಸ್ಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ಗಾಡ್. Without having the true knowledge or the wisdom of God, you cannot know God. You cannot follow the will of God. ದೇವರನ್ನು ಅರಿತುಕೊಳ್ಳಲಿಕ್ಕಾಗಲಿ ಅವರ ಇಚ್ಛೆ ಪ್ರಕಾರ ಜೀವಿಸಲಿಕ್ಕಾಗಲಿ ಖಂಡಿತವಾಗಲೂ ಅವರ ಜ್ಞಾನವಿಲ್ಲದೆ ನಮ್ಮಿಂದ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಇವತ್ತು ಈ ಜ್ಞಾನದ ಕೊರತೆ ಅಂದರೆ ದೈವ ಜ್ಞಾನದ ಕೊರತೆ ಎಲ್ಲ ಕಡೆನೂ ಎದ್ದು ಕಾಣಿಸ್ತಾ ಇದೆ. ಯಾವ ರೀತಿಯಲ್ಲಿ ಹೇಳ್ಬೋದು? ಯಾವ ರೀತಿಯಲ್ಲಿ ದೇವರ ಜ್ಞಾನ ಇಲ್ಲ ಅಂತ ಅರ್ಥ ಆಗುತ್ತೆ ಅಂದರೆ, ಇವತ್ತು ಜನ ಅವ್ರದ್ದೇ ಆದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಲೋಕದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಸಮಾಧಾನವಿಲ್ಲದೆ ಬದುಕ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಕ್ರೈಸ್ತರ ಬಗ್ಗೆ.
ಓಕೆ, ಅತ್ಯಂತ ಸಮಾಧಾನಕರವಾಗಿ, ತೃಪ್ತಿಕರವಾಗಿ, ನೆಮ್ಮದಿಯಿಂದ ಬದುಕಬೇಕಾದ ಒಂದು ಸಮೂಹ ಕ್ರೈಸ್ತ ಸಮೂಹ. ಆದರೆ ಕ್ರೈಸ್ತ ಸಮೂಹ, ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಇವತ್ತು ನಾವು ನೋಡುವಾಗ ನೆಮ್ಮದಿ ಇಲ್ಲ, ಸಂತೋಷ ಕಣ್ಮರೆಯಾಗಿದೆ, ಆನಂದ ಇಲ್ಲ, ಎಲ್ಲ ಲೋಕ ತುಂಬ್ಕೊಂಡು ಬಿಟ್ಟಿದೆ. ಕಾರಣ ಏನು? ಕಾರಣ ಏನು ಅಂದರೆ ನಾವು ಅನೇಕ ಕಾರಣಗಳನ್ನ ಹೇಳ್ತೀವಿ, ಆದರೆ ನಿಜವಾದ ಕಾರಣ ಜ್ಞಾನ ಇಲ್ಲದೆ ಬದುಕ್ತಾ ಇದ್ದಾರೆ. ಕ್ರೈಸ್ತರು ಜ್ಞಾನರಹಿತರಾಗಿ ಬದುಕ್ತಾ ಇದ್ದಾರೆ. ನಿಜವಾದ ದೈವ ಜ್ಞಾನದಲ್ಲಿ ನಮಗೆ ದೇವರನ್ನ ಕಂಡುಕೊಳ್ಳಿಕ್ಕಾಗ್ತದೆ. ದೇವರ ಒಂದು ಪ್ರಕಟಣೆ ಇವತ್ತು ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೆ ಬೆಳಗ್ಗೆ ನಾವು ನೋಡಿದ್ವಿ ಪಾಪ. ಈಗ ಇನ್ನೊಂದು ಕಾರಣ ಜ್ಞಾನದ ಕೊರತೆ. ದೇವರ ಜ್ಞಾನ ನಮಗೆ ಸಿಗ್ತಾ ಇಲ್ಲ, ಅದಕ್ಕೂ ಕಾರಣ ನಮ್ಮಲ್ಲಿ ಅಂಟ್ಕೊಂಡಿರೋ ಪಾಪನೇ. ನಾವು ಈ ಪಾಪದಲ್ಲಿ ಜೀವಿಸುವಾಗ ನೀವೆಷ್ಟೇ ಜ್ಞಾನ ಕೊಡಿ, ಜ್ಞಾನ ಕೊಡಿ, ಜ್ಞಾನ ಕೊಡಿ ಅಂದರೂ ಜ್ಞಾನ ಸಿಗೋದಿಲ್ಲ. ನೋಡಿ, ದೇವರು ಜ್ಞಾನವನ್ನು ಒಂದು ಉಡುಗೊರೆಯಾಗಿ ಸೊಲೊಮೋನನಿಗೆ ಕೊಟ್ಟರು. ದೇವರು ಸೊಲೊಮೋನನಿಗೆ, ಸೊಲೊಮೋನ ಯಾರು? ಸೊಲೊಮೋನ ಅರಸ. ಅವನ ಥರ ಜ್ಞಾನಿ ಬೇರೆ ಯಾರು ಹುಟ್ಟಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ದೇವರು ಸೊಲೊಮೋನನಿಗೆ ಅಷ್ಟೊಂದು ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟರು. ಆ ಸಮಯದಲ್ಲಿದ್ದ ಯಾವ ಪ್ರವಾದಿಗಳಿಗೂ ಆ ಜ್ಞಾನ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅಂಥ ಶ್ರೇಷ್ಠವಾದ ಜ್ಞಾನವನ್ನು ದೇವರು ಸೊಲೊಮೋನಿಗೆ ಕೊಟ್ಟರು. ದಾವೀದನ ಮಗ ಸೊಲೊಮೋನ್. ಆದರೆ ಯಾವಾಗ ಸೊಲೊಮೋನ್ ಪಾಪ ಮಾಡ್ತಾ, ಪಾಪದಲ್ಲಿ ಮುಖ್ಯವಾಗಿ ಅವನು ಮಾಡಿದ್ದು 2 ಪಾಪ ಅಂದರೆ, ಒಂದು ವ್ಯಭಿಚಾರ, ಇನ್ನೊಂದು ವಿಗ್ರಹಾರಾಧನೆ. ಯಾರೆಲ್ಲ ವ್ಯಭಿಚಾರದಲ್ಲಿದ್ದಾರೋ ಅವರೆಲ್ಲರೂ ವಿಗ್ರಹಾರಾಧಕರಾಗಿರ್ತಾರೆ. ಯಾರೆಲ್ಲ ವಿಗ್ರಹಾರಾಧನೆ ಮಾಡ್ತಾರೋ ಅವರು ವ್ಯಭಿಚಾರದಲ್ಲಿ ಬೀಳ್ತಾರೆ. 2 ಕನೆಕ್ಟೆಡೇ, ಆಯಿತಾ? ವ್ಯಭಿಚಾರ ಮಾಡುವವರು ವಿಗ್ರಹಾರಾಧನೆಗೆ ಹೋಗ್ತಾರೆ, ವಿಗ್ರಹಾರಾಧನೆ ಮಾಡೋದು ಅದು ನಿಮ್ಮನ್ನು ವ್ಯಭಿಚಾರಕ್ಕೆ ನಡೆಸ್ತದೆ. ಈ 2 ಡೇಂಜರಸ್ಸೇ. ಇದು ಕ್ರೈಸ್ತ ಸಭೆಯಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಯಾಕಂದರೆ ಇದು 2 ಇದೆ, ವ್ಯಭಿಚಾರನೂ ಇದೆ, ಅದರಿಂದ ವಿಗ್ರಹಾರಾಧನೆ ಜಾಸ್ತಿ ಆಗ್ತಾ ಇದೆ. ವಿಗ್ರಹಾರಾಧನೆ ಹೆಚ್ಚಾಗಿರೋದ್ರಿಂದ ವ್ಯಭಿಚಾರ, ಅನೈತಿಕ ಸಂಬಂಧ ಹೆಚ್ಚಾಗ್ತಾ ಇದೆ. ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ಅಂದರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ. ಯಾವಾಗ ಈ ಸೊಲೊಮೋನ್ ವ್ಯಭಿಚಾರದಲ್ಲೂ ಅದರಿಂದ ವಿಗ್ರಹಾರಾಧನೆಗೂ ಬಿದ್ದೋದ್ನೋ ಅವನ ಜ್ಞಾನ ಹೋಯ್ತು, ಬ್ಲ್ಯಾಂಕ್ ಆದ, ಅವನು ಅಜ್ಞಾನಿ ಆದ. ಜ್ಞಾನಿಯಾಗಿದ್ದು ಸೊಲೊಮೋನ್ ಯಾವಾಗ ವಿಗ್ರಹಾರಾಧನೆ, ವ್ಯಭಿಚಾರಕ್ಕೆ ತನ್ನ ಮನಸ್ಸನ್ನು ಕೊಟ್ಟನೋ, ದೈವಜ್ಞಾನ ಅವನಲ್ಲಿ ಕೆಲಸ ಮಾಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸಿನಲ್ಲಿ ಯಾವಾಗ ಅಥವಾ ನಮ್ಮ ಹೃದಯದಲ್ಲಿ ಯಾವಾಗ ಈ ಸ್ಟೈನ್ ಆಫ್ ಸಿನ್, ಪಾಪದ ಕಲೆ ನಿನ್ನ ಒಳಗಡೆ ಇರುವಷ್ಟು ಕಾಲ ನಿನ್ನ ಒಳಗಡೆ ದೈವ ಜ್ಞಾನ ಬರೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಕಪಟವಾದ ಹೃದಯವನ್ನು ದೇವರ ಜ್ಞಾನ ಪ್ರವೇಶ ಮಾಡೋದಿಲ್ಲ ಅಂತ. ನಮ್ಮ ಹೃದಯದಲ್ಲಿ ಕಪಟತನ ಇದ್ದರೆ, ಸಿನ್ ಇದ್ದರೆ, ಯು ಕೆನಾಟ್ ರಿಸೀವ್ ದ ನಾಲೆಡ್ಜ್ ಆಫ್ ಗಾಡ್. ದೇವರ ಜ್ಞಾನ ನಮ್ಮೊಳಗಡೆ ಬರೋದಿಲ್ಲ. ಆದರೆ ಇವತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ಜ್ಞಾನ ಇಲ್ಲದೆ ಇರೋದು. ನಮಗೆ ದೇವರ ದಾರಿ ಗೊತ್ತಾಗ್ತಾ ಇಲ್ಲ, ದೇವರ ದಾರಿಯಲ್ಲಿ ನಡಿಲಿಕ್ಕಾಗ್ತಾ ಇಲ್ಲ, ಜ್ಞಾನ ಇಲ್ಲ. ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ. ವಿ ಆರ್ ಡೂಯಿಂಗ್ ಆಲ್ ದೀಸ್ ರಿಲಿಜಿಯಸ್ ಥಿಂಗ್ಸ್, ಬಟ್ ಕ್ವೆಶ್ಚನ್, ಆರ್ ಯು ಏಬಲ್ ಟು ವಾಕ್ ಇನ್ ದ ವೇಸ್ ಆಫ್ ದ ಲಾರ್ಡ್? ದೇವರ ದಾರಿಯಲ್ಲಿ ನಡಿಲಿಕ್ಕೆ ನಿನಗಾಗ್ತಾ ಇದೆಯಾ? ದೇವರ ದಾರಿ ಕಂಡುಕೊಳ್ಳಲಿಕ್ಕೆ ನಿನಗಾಗ್ತಾ ಇದೆಯಾ? ಇವತ್ತು ನೀವು ಈ ವಿಷಯಗಳನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಂಡು ಒಂದು ಒಳ್ಳೆ ಉಜ್ಜೀವನ ಪಡ್ಕೊಂಡು ಇಲ್ಲಿಂದ ಹೋಗಬೇಕು. ಸುಮ್ಮನೆ ಹಾಗೆ ಹೋಗಬಾರ್ದು, ಬಂದ ಹಾಗೇ ಹೋಗಬಾರ್ದು, ಆಯಿತಾ? ನಮಗೆ ಪರಿಶುದ್ಧಾತ್ಮರು ತಿಳಿಸ್ಕೊಡ್ತಾ ಇದ್ದಾರೆ. ಏನು ಕಾರಣ? ನನ್ನ ಜೀವಿತದಲ್ಲಿ ಜ್ಞಾನ ಬರದೇ ಇರಲಿಕ್ಕೆ ಏನು ಕಾರಣ? ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಜ್ಞಾನಕ್ಕಾಗಿ, ಯಾಕೆ ಜ್ಞಾನ ಸಿಗ್ತಾ ಇಲ್ಲ? ಕಾರಣ ಅಂಟಿಕೊಂಡಿರುವ ಅನೇಕ ಪಾಪಗಳು, ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ, ಮಾಡಬೇಕಾದ ಕರ್ತವ್ಯಗಳು ಮಾಡದೇ ಇದ್ದಾಗ ಅದರಿಂದುಂಟಾದ ಲೋಪದಿಂದ ಆದಂತಹ ಅನೇಕ ಪಾಪದ ಈ ಕೊಳೆ, ಸ್ಟೈನ್ ಆಫ್ ಸಿನ್ ನಮ್ಮ ಒಳಗಡೆ ಅಂಟ್ಕೊಂಡಿದೆ. ಇಟ್ ಈಸ್ ದೇರ್ ಇನ್ ಅವರ್ ಸೋಲ್. ನಮ್ಮ ಮನಸ್ಸಿನಲ್ಲಿ ಅದು ಇದೆ. ಇದು ಇಟ್ಕೊಂಡು ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಇದು ಇಟ್ಕೊಂಡು
ನಾವು ಜೀವಿಸ್ತಾ ಇದ್ದೀವಿ. ಇದು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೇವರ ಒಂದು ಮಾರ್ಗದಲ್ಲಿ ನಡೀಲಿಕ್ಕೆ ಆಗದ ಹಾಗೆ ಮಾಡ್ತದೆ. ಎಷ್ಟೋ ಇದೆ ನಮಗೆ ಗೊತ್ತು, ಯಾವುದೆಲ್ಲ ರೀತಿಯಲ್ಲಿ ನಾನು ದೇವರ ಆಜ್ಞೆಗಳಿಗೆ ಅವಿಧೇಯಳಾಗಿದ್ದೇನೆ ಅಥವಾ ದೇವರ ವಾಕ್ಯದ ವಿಷಯದಲ್ಲಿ ನಾನು ರಾಂಗ್ ಆಗಿ ಬದುಕ್ತಾ ಇದ್ದೀನಿ ಅಂತ ನಮಗೆಲ್ರಿಗೂ ಗೊತ್ತು. ಕೆಲವು ಟೈಮ್ ನಾವು ಹೇಳ್ಬೋದು, ನಾನು ಏನು ಮಾಡಿಲ್ಲ ಅಂತ. ಓಕೆ, ರೈಟ್ ಮಾರ್ಕ್ ಕೊಡೋಣ. ನೀನು ಏನು ತಪ್ಪಾಗಿ ಆಲೋಚನೆಯೇ ಮಾಡಿಲ್ವಾ? ಕೆಲಸ ಮಾಡದೇ ಇರ್ಬೋದು, ನಾನು ಕೊಲೆ ಮಾಡಿಲ್ಲ, ಓಕೆ, ಆದರೆ ಮನಸ್ಸಲ್ಲಿ ಯಾರನ್ನು ದ್ವೇಷ ಮಾಡಿಲ್ವಾ? ಮನಸ್ಸಲ್ಲಿ ಯಾರ ಮೇಲೂ ಹೊಟ್ಟೆ ಕಿಚ್ಚುಪಟ್ಟಿಲ್ವಾ? ಮನಸ್ಸಲ್ಲಿ ಹಣಕ್ಕೆ ಆಸೆ ಪಟ್ಟಿಲ್ವಾ? ನೋಡಿ, ಹಣದ ಆಸೆ ನಿನ್ನ ಒಳಗಡೆ ಇದ್ದರೆ ಪಿಶಾಚಿಗೆ ನಿನ್ನ ದೇಹದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಅವಕಾಶ ಮಾಡಿಕೊಟ್ಟಾಗ್ತದೆ. ಇಫ್ ಯು ಹ್ಯಾವ್ ದ ಲಸ್ಟ್ ಆಫ್ ಮನಿ ಇನ್ ಯುವರ್ ಹಾರ್ಟ್, ಯು ಆರ್ ಪರ್ಮಿಟಿಂಗ್ ದ ಡೆವಿಲ್ ಟು ವರ್ಕ್ ಇನ್ ಯುವರ್ ಬಾಡಿ, ಇನ್ ಯುವರ್ ಫ್ಯಾಮಿಲೀಸ್, ಇನ್ ಯುವರ್ ಬಿಸ್ನೆಸ್, ಇನ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ಯು ಆರ್ ಪರ್ಮಿಟಿಂಗ್ ದ ಡೆವಿಲ್. ನಾಟ್ ಡೆವಿಲ್ ಕಮ್ಸ್, ಯು ಆರ್ ವೆಲ್ಕಮಿಂಗ್ ದ ಡೆವಿಲ್. ಯಾವಾಗ? ವೆನ್ ಯು ಹ್ಯಾವ್ ದ ಲಸ್ಟ್ ಆಫ್ ಮನಿ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಹಣದ ಆಸೆ ಇರುವಾಗ ಅಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ, ಮೋಸ ಮಾಡಲೇಬೇಕಾಗತ್ತೆ. ಹಣದ ಆಸೆ ಇಟ್ಕೊಂಡು ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಭಕ್ತಿ ಕಾರ್ಯ ಮಾಡಿದ್ರು, ಎಷ್ಟೇ ಕಾಣಿಕೆ ಕೊಟ್ಟರು, ಏನೇ ಮಾಡಿದ್ರು ಕೂಡ ನಿನ್ನ ಜೀವನ ಪಿಶಾಚಿಗೆ ಓಪನ್ ಮಾಡಿಕೊಟ್ಟಿರ್ತೀಯ ಅಷ್ಟೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲ್ ಕೊಡೋ ಎಕ್ಸಾಂಪಲೇ ಬೆಸ್ಟ್. ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಚಾಪ್ಟರ್ 5, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 5ರಲ್ಲಿ ನಾವು ನೋಡ್ತೀವಿ. ಅಲ್ಲಿ 2 ಜನ ವಿಶ್ವಾಸಿಗಳು, 2 ಬಿಲೀವರ್ಸ್, 2 ಜನ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಆಲಿಸಿ ಯೇಸು ಕ್ರಿಸ್ತರೇ ಲೋಕೋದ್ಧಾರಕ ಎಂದು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಧರ್ಮಸಭೆಯ ಅಂಗಾಂಗಗಳು ಆದಂಥ 2 ದಂಪತಿಗಳು, ಸತಿಪತಿಯರು. ಅವರ ಹೆಸರು ಅನನೀಯ ಮತ್ತು ಸಫೈರ. ಅನನೀಯ ಮತ್ತು ಸಫೈರ ಇವರಿಬ್ಬರು ಅವಿಶ್ವಾಸಿಗಳಲ್ಲ, ವಿಶ್ವಾಸಿಗಳು. ದೇ ಆರ್ ಕ್ರಿಶ್ಚಿಯನ್ಸ್, ಕ್ರೈಸ್ತ ವಿಶ್ವಾಸಿಗಳು. ಆದರೆ ಅವ್ರೇನು ಮಾಡಿದ್ರು ಗೊತ್ತಾ? ದೇವಾಲಯಕ್ಕೆ ಕೊಡಬೇಕಾದ ಕಾಣಿಕೆನೂ ಕೊಟ್ಟರು, ದಶಾಂಶ ಕೊಟ್ಟರು, ಇನ್ನೂ ಜಾಸ್ತಿ ಅಂಶ ಕೊಟ್ಟರು, ಸುಮಾರು ಕೊಟ್ಟರು, ದುಡ್ಡೆಲ್ಲ ಕೊಟ್ಟರು, ಕೊಡ್ತಾಯಿದ್ರು. ಡೊನೇಷನ್ ಕೊಡ್ತಾಯಿದ್ರು. ಆದರೆ ಅವರ ಹೃದಯ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ನಿಮ್ಮಲ್ಲೂ ಕೆಲವರು ಡೊನೇಷನ್ ಎಲ್ಲ ಕೊಡ್ತೀರಿ, ಆದರೆ ನಿಮ್ಮ ಹೃದಯ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ಆದ್ದರಿಂದ ನೀವು ಕೊಟ್ಟ ಡೊನೇಷನ್ಗೆ ದೇವ್ರ ಮುಂದೆ ಬೆಲೆ ಇಲ್ದಿದ್ದಂಗೆ ಆಗುತ್ತೆ. ಡೊನೇಷನ್ ಮಾತ್ರ ಅಲ್ಲ, ವಾಟ್ ಎವರ್ ಯು ಆರ್ ಗಿವಿಂಗ್ ಟು ಗಾಡ್ ಆ್ಯಸ್ ಅನ್ ಆಫರಿಂಗ್. ಪ್ರಾರ್ಥನೆ ಇರ್ಬೋದು, ಸ್ತುತಿ ಇರ್ಬೋದು, ಹಲ್ಲೆಲೂಯಾ ಇರ್ಬೋದು, ಪ್ರೈಸ್ ದ ಲಾರ್ಡ್ ಇರ್ಬೋದು, ಹಣದ ರೂಪದಲ್ಲಿ ಇರ್ಬೋದು, ವಸ್ತುಗಳ ರೂಪದಲ್ಲಿ ಇರ್ಬೋದು. ವಾಟ್ ಎವರ್ ಯು ಗಿವ್ ಟು ಗಾಡ್ ಇನ್ ದ ನೇಮ್ ಆಫ್ ಜೀಸಸ್, ಐ ಆಮ್ ಗಿವಿಂಗ್ ದಿಸ್. ಯೇಸು ನಾಮದಲ್ಲಿ ಇದನ್ನು ಮಾಡ್ತಾ ಇದ್ದೀನಿ, ಯೇಸು ನಾಮದಲ್ಲಿ ಇದನ್ನು ಕೊಡ್ತಾ ಇದ್ದೀನಿ. ಏನೇ ಆಗಿರಲಿ, ನಿನ್ನ ಹೃದಯದ ಒಳಗಡೆ ಲಸ್ಟ್ ಆಫ್ ಮನಿ, ಹಣದ ಆಸೆ, ಹಣದ ವ್ಯಾಮೋಹ ಇಟ್ಕೊಂಡು ನೀವು ಇದನ್ನು ಮಾಡುವಾಗ, ಅಲ್ಲಿ ಪೇತ್ರ ಒಂದು ಮಾತು ಕೇಳ್ತಾರೆ ಅವರಿಗೆ, ಅನನೀಯನಿಗೆ ಕೇಳ್ತಾರೆ. 3ನೇ ವಾಕ್ಯ, ಅನನೀಯ, ನಿನ್ನ ಆಸ್ತಿಯ ವಿಕ್ರಯದಿಂದ ಬಂದ ಹಣದ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ನೀನು ಪವಿತ್ರಾತ್ಮ ಅವರಿಗೆ ಏಕೆ ವಂಚನೆ ಮಾಡಿದೆ? ಓಕೆ, ನಿನ್ನ ಹೃದಯದಲ್ಲಿ ಪಿಶಾಚಿಗೇಕೆ ಎಡೆ ಮಾಡಿಕೊಟ್ಟೆ? ನೋಡಿ, 2 ಕಾರ್ಯ. ಒಂದು, ವೆನ್ ಯು ಹ್ಯಾವ್ ದ ಲಸ್ಟ್ ಆಫ್ ಮನಿ ಇನ್ ಯುವರ್ ಹಾರ್ಟ್, ನಿನ್ನ ಹೃದಯದಲ್ಲಿ ಹಣದ ದುರಾಸೆ, ಹಣದ ಮೇಲಿನ ವ್ಯಾಮೋಹ ನಿನ್ನ ಒಳಗಡೆ ಇರುವಾಗ ಅಲ್ಲೇನು, ಪವಿತ್ರಾತ್ಮರಿಗೆ ದ್ರೋಹ ಮಾಡ್ತೀಯ, ದೇವರಿಗೆ ದ್ರೋಹ ಮಾಡ್ತೀಯ. ದೇವರನ್ನ ವಂಚಿಸ್ಲಿಕ್ಕಾಗೋದಿಲ್ಲ, ದೇವರಿಗೆ ದ್ರೋಹ ಮಾಡಲಿಕ್ಕಾಗೋದಿಲ್ಲ, ಬಟ್ ಯು ಆರ್ ಅನ್ಫೇತ್ಫುಲ್ ಟು ದ ಹೋಲಿ ಸ್ಪಿರಿಟ್. ವೆನ್ ಯು ಹ್ಯಾವ್ ದ ಲಸ್ಟ್ ಆಫ್ ಮನಿ, ಸ್ಪೆಷಲಿ ಲಸ್ಟ್ ಆಫ್ ಮನಿ. ಯಾಕಂದರೆ ಎಲ್ರಿಗೂ ಮನಿನೇ ತುಂಬ ಮುಖ್ಯ ಅಲ್ವಾ? ಹಣನೇ ತುಂಬ ಮುಖ್ಯ. ಹಣಕ್ಕಾಗಿ ನಾವು ಏನು ಮಾಡ್ತೀವಿ, ಎಲ್ಲಿ ಬೇಕಾದರೂ ಹೋಗ್ತೀವಿ ಅಲ್ವಾ? ನಿಜ ತಾನೇ? ಎಷ್ಟೋ ಜನ ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಯಾಕೆ ಹೇಳಿ?
ಊಟಕ್ಕಿಲ್ಲ ಅಂತ ಹೋಗ್ತಾ ಇದ್ದಾರೆ ಯಾರಾದರೂ? ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಚಪ್ಪಲಿ ಇಲ್ಲ ಅಂತ ಕೊಂಡ್ಕೋಬೇಕು ಅಂತ ಹೋಗ್ತಾರಾ? ಇಲ್ಲ ಒಂದು ಪ್ರಾರ್ಥನೆ ಮಾಡಬೇಕು, ಅಲ್ಲಿ ಹೋಗಿ ಒಂದು ಆಧ್ಯಾತ್ಮಿಕ ಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೋಗ್ತಾರಾ? ಮುಖ್ಯವಾಗಿ ಹೋಗೋರು ಯಾರು? ಏನು ಬೇಕು ಅಂತ? ಹೆಚ್ಚು ಹಣ ಬೇಕು. ಹಣ ಬೇಕು ಅಲ್ಲ, ಹಣ ಕೂಲಿ ಕೆಲಸ ಮಾಡಿದರೂ ಸಿಗುತ್ತೆ. ಹಣ ಅಲ್ಲ, ಹೆಚ್ಚು ಹಣ ಬೇಕು. ಎಷ್ಟು ಹಣ ಬೇಕು? ಇನ್ನೂ ಸ್ವಲ್ಪ ಜಾಸ್ತಿ. ಎಷ್ಟು? ಇನ್ನೂ ಸ್ವಲ್ಪ ಜಾಸ್ತಿ. ಅಷ್ಟಾದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ. ಲಸ್ಟ್ ಆಫ್ ಮನಿ ಅಂದರೆ ಅದೇನೆ. ಇದು ಎಲ್ರಿಗೂ ಇದೆ. ಹೊಸದಾಗಿ ಹುಟ್ಟಿ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟು ಧರ್ಮಸಭೆಯಲ್ಲಿ ಒಂದು ಭಾಗವಾಗಿರುವ ಈ ಕುಟುಂಬದ ಯಜಮಾನರಿಗಿತ್ತು. ಅನನೀಯ, he is unfaithful to God. When you are after money, you are unfaithful to God. ಒಂದು ದೇವರಿಗೆ ದ್ರೋಹ, ಇನ್ನೊಂದು ಪಿಶಾಚಿಗೆ ನೀನು ಎಡೆ ಮಾಡಿಕೊಡ್ತೀಯ. ಯು ಆರ್ ಪರ್ಮಿಟಿಂಗ್ ದ ಡೆವಿಲ್ ಇನ್ ಯುವರ್ ಲೈಫ್. ಬೋತ್ ಆರ್ ಡೇಂಜರಸ್ ಥಿಂಗ್ಸ್. ಎರಡೂ ತುಂಬ ಡೇಂಜರೇ. ಇಲ್ಲಿ ನಮ್ಮಲ್ಲಿ ಅನೇಕರ ಪರಿಸ್ಥಿತಿ ಇವತ್ತು ಅದೇನೆ. ನಮ್ಮ ಜೀವನ ಯಾಕೆ ಹೀಗಪ್ಪ ಅಂತ ಒಂದು ದೊಡ್ಡ ಕ್ವಶನ್ ದೇವ್ರ ಮುಂದೆ ಹಾಕೋದಾದ್ರೆ ದೇವ್ರು ಉತ್ತರ ಕೊಡ್ತಾರೆ, ನಿನ್ನ ಹೃದಯ ಸರಿ ಇಲ್ಲ. ಯುವರ್ ಹಾರ್ಟ್ ಈಸ್ ಯುವರ್ ಪ್ರಾಬ್ಲಮ್. ಗಿವ್ ಮಿ ಯುವರ್ ಹಾರ್ಟ್. ದೇವ್ರು ಕೇಳ್ತಾರೆ, ಏನು ಕೊಡು? ನಿನ್ನ ಹೃದಯವನ್ನು ಕೊಡು ಅಂತ ಕೇಳ್ತಾರೆ. ಗಾಡ್ ವಾಂಟ್ಸ್ ಟು ಡೂ ಸಮಥಿಂಗ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ದೇವರಿಗೇನೋ ಕೆಲಸ ಮಾಡಬೇಕು. ಆದ್ದರಿಂದ ದೇವರು ಕೇಳ್ತಾ ಇರೋದು, ಗಿವ್ ಮಿ ಯುವರ್ ಮನಿ ಅಲ್ಲ, ಗಿವ್ ಮಿ ಯುವರ್ ಹಾರ್ಟ್. ಕಳೆದ ದಿವಸದಲ್ಲೆಲ್ಲ ನಾವು ಹಾರ್ಟ್ ಬಗ್ಗೆನೇ ಕೇಳಿಸ್ಕೊಳ್ತಾ ಇದ್ದೀವಿ ಅಲ್ವಾ? ಜ್ಞಾನೋಕ್ತಿಗಳ ಪುಸ್ತಕ 26ನೇ ಅಧ್ಯಾಯ 23ನೇ ಅಧ್ಯಾಯ 26ನೇ ವಾಕ್ಯ ಅಲ್ವಾ? ಓದಿ ನೋಡೋಣ. ಮಗನೇ, ಇಂಗ್ಲೀಷಲ್ಲಿ ಆ ಥರ ಇಲ್ಲ, ನಾನು ಹೇಳುವುದು ನಾಟಲ್ಲಿ ನಿನ್ನ ಹೃದಯದಲ್ಲಿ ಅಂತ ಅಲ್ವಾ? ಸೊ ದೇವರಿಲ್ಲಿ ಕೇಳ್ತಾ ಇರೋದು, ಮಗನೇ ನಿನ್ನ ಹೃದಯವನ್ನು ನನಗೆ ಕೊಡು. ಮೈ ಚೈಲ್ಡ್, ಗಿವ್ ಮೀ ಯುವರ್ ಹಾರ್ಟ್. ಏನು ಕೊಡಬೇಕಂತ ದೇವರಿಗೆ? ಅದರ ಅರ್ಥ ಏನು? ಅದರ ಅರ್ಥ ಇಷ್ಟೇ, ನೌ ಯುವರ್ ಹಾರ್ಟ್ ಈಸ್ ನಾಟ್ ವಿತ್ ಮೀ. ಓಕೆ, ನೌ ಯುವರ್ ಹಾರ್ಟ್ ಈಸ್ ಸಮ್ವೇರ್ ಎಲ್ಸ್. ಈಗ ನಿನ್ನ ಹೃದಯ ಬೇರೆ ಎಲ್ಲೋ ಇದೆ, ಬೇರೆ ಯಾವ ಕಡೆಗೋ ಇದೆ. ಪೇ ಅಟೆನ್ಷನ್ ಟು ಮೀ, ಗಿವ್ ಮೀ ಯುವರ್ ಹಾರ್ಟ್. ನನ್ನ ಕಡೆಗೆ ಗಮನ ಕೊಡು, ನಿನ್ನ ಹೃದಯ ನನಗೆ ಕೊಡು, ನನ್ನನ್ನು ಗಮನಿಸು, ನೋಡಿ ಕಡೆ ನನ್ನ ಹೃದಯ ಕೊಡಿಲ್ಲ, ನಿನ್ನ ಹೃದಯ ನನಗೆ ಕೊಡಿಲ್ಲ. ದೇವರು ಏನು ಕೇಳ್ತಾ ಇದ್ದಾರೆ? ಹೃದಯ ಕೇಳ್ತಾ ಇದ್ದಾರೆ. ಅದರ ಅರ್ಥ ರಿಪೆಂಟ್, ನನ್ನ ಕಡೆಗೆ ತಿರುಗು, ನನ್ನ ಕಡೆಗೆ ತಿರುಗು. ಗಿವ್ ಮಿ ಯುವರ್ ಹಾರ್ಟ್ ಅಂದರೆ ಅದರ ಅರ್ಥ ರಿಪೆಂಟ್, ಟರ್ನ್ ಟುವರ್ಡ್ಸ್ ಮೀ, ನನ್ನ ಕಡೆಗೆ ನೋಡು ಅಂತ. ಲುಕ್ ಎಟ್ ಮೀ ಆ್ಯಂಡ್ ಬಿ ರೇಡಿಯಂಟ್. ನನ್ನ ಕಡೆಗೆ ನೋಡು, ನೀನು ಬೆಳಗ್ತೀಯ. ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಲುಕ್ ಅಟ್ ಹಿಮ್ ಆ್ಯಂಡ್ ಬಿ ರೇಡಿಯಂಟ್ ಸೊ ದಟ್ ಯು ಮೇ ನಾಟ್ ಬಿ ಅಶೇಮ್ಡ್. ನೀನು ಲಜ್ಜೆಗೆಟ್ಟು ಹೋಗೋದಿಲ್ಲ, ನೀನು ನಾಚಿಕೆಗೆಟ್ಟು ಹೋಗೋದಿಲ್ಲ. ಬೆಳಗ್ತೀಯ, ನೀನು ಬೆಳಕಾಗ್ತೀಯ. ನೀನು ನಾವೆಷ್ಟೋ ಬಾರಿ ಕೇಳಿದ್ದೀವಿ, ಯು ಆರ್ ದ ಲೈಟ್, ಯು ಆರ್ ದ ಸಾಲ್ಟ್, ಯು ಆರ್ ದ ಲೈಟ್, ಯು ಆರ್ ದ ಸಾಲ್ಟ್. ನೀವೇ ಬೆಳಕು, ನೀವೇ ಉಪ್ಪು. ಯೇಸು ಹೇಳುತ್ತಾನೆ ಇದ್ದಾರೆ ಯಾವಾಗಲೂ, ಎಲ್ಲ ಧ್ಯಾನದಲ್ಲೂ. ನೀವು ಈ ಜಗತ್ತಿಗೆ ಬೆಳಕಾಗಿದ್ದೀರಿ, ಈ ಧರೆಗೆ ಉಪ್ಪಾಗಿದ್ದೀರಿ. ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದಿಸ್ ಅರ್ತ್. ಆಮ್ ಐ ಏಬಲ್ ಟು live that word? Is that word happening in my life? ಈಗ ಯೇಸು ಹೇಳಿದರು, ನೀವು ಬೆಳಕು, ನೀವು ಉಪ್ಪು. ನನ್ನ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಅದು ನಾನು ಆಗಿ ಜೀವಿಸ್ತಾ ಇದ್ದೀನಾ? ದಟ್ ಇಸ್ ಅ ಕ್ವಶನ್. ಯೇಸು ಹೇಳಿದ್ರಲ್ಲ, ಯಾಕೆ ಆಗಿಲ್ಲ ಮತ್ತೆ ನಾನು? ಯೇಸು ಹೇಳಿದ್ರಲ್ವಾ, ನೀವೇ ಬೆಳಕು, ನೀವೇ ಉಪ್ಪು. ಆಗ್ತಾ ಇದ್ದೀನಾ? ಯಾಕಾಗ್ತಾ ಇಲ್ಲ ಅಂದರೆ ನೀನಿನ್ನೂ ನಿನ್ನ ಹೃದಯನ ನೀನೇ ಇಟ್ಕೊಬಿಟ್ಟಿದೆಯಾ? ಐ ನೋ ಎವ್ರಿಥಿಂಗ್. ನನಗೆಲ್ಲ ಗೊತ್ತು. ನಾನು ಹೋಗೋ ದಾರಿ ಸರಿ ಇದೆ, ನಾನು ಮಾಡೋದು ಸರಿ ಇದೆ. ಐ ಆಮ್ ರೈಟ್.
ಐ ಆಮ್ ಆನ್ ರೈಟ್ ಟ್ರ್ಯಾಕ್. ನೀನು ರೈಟ್ ಟ್ರ್ಯಾಕಲ್ಲಿ ಇದ್ಮೇಲೆ ಪ್ರಾಬ್ಲಮ್ ಹೇಳಬಾರ್ದು. ನೀನು ರೈಟ್ ಟ್ರ್ಯಾಕಲ್ಲಿ ಇದೆಯಾ ಅಂದಮೇಲೆ ಯು ಶುಡ್ ನಾಟ್ ಸ್ಪೀಕ್ ಎನಿ ಪ್ರಾಬ್ಲಮ್ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾವ ಪ್ರಾಬ್ಲಮ್ಮು ನೀನು ಹೇಳಬಾರ್ದು, ಗೊಣಗುಟ್ಟಬಾರ್ದು, ಬೇಜಾರಲ್ಲಿ ಬದುಕಬಾರ್ದು, ಚಾಡಿ ಹೇಳ್ಕೊಂಡು ಬದುಕಬಾರ್ದು, ಕಂಪ್ಲೇಂಟ್ ಹೇಳ್ಕೊಂಡು ಬದುಕಬಾರ್ದು. ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗಬೇಕು. ದೆನ್ ಓನ್ಲಿ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ದೇವರಿವತ್ತು ಪ್ರತಿಯೊಬ್ಬರಿಗೂ ಹೇಳ್ತಾ ಇರತಕ್ಕಂಥ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಾಕ್ಯ. Hebrews chapter 12 verse 13. ನೀವು ಹಿಡಿದಿರುವ ಹಾದಿಯನ್ನು ಸರಿಪಡಿಸಿಕೊಳ್ಳಿ. ಆಗ ಕುಂಟುವ ಕಾಲು ಉಳುಕದೆ ವಾಸಿಯಾಗುತ್ತದೆ. ಇಬ್ರಿಯ 12:13. ನೀನು ಹಿಡಿದಿರುವ ದಾರಿ, ಅದರ ಅರ್ಥ ದೇವರು ಹೇಳ್ತಾರೆ, ನೀನು ಹಿಡಿದಿರುವ ದಾರಿ ಸರಿ ಇಲ್ಲ. ದ ವೇ ಯು ಆರ್ ವಾಕಿಂಗ್ ನೌ ಈಸ್ ನಾಟ್ ದ ರೈಟ್ ವೇ. ಯು ಆರ್ ಆನ್ ಎ ರಾಂಗ್ ಟ್ರ್ಯಾಕ್. ನೀನು ತಪ್ಪಾದ ಟ್ರ್ಯಾಕಲ್ಲಿ ಹೋಗ್ತಾ ಇದೆಯಾ. ಸುಮ್ಮನೆ ನಾಟಕ ಮಾಡಬೇಡ. ಪ್ರಾರ್ಥನೆ ಅನ್ನೋದು ಒಂದು ನಾಟಕ ಆಗಿಬಿಟ್ಟಿದೆ ಇವತ್ತು ಅನೇಕರಿಗೆ. ಪ್ರಾರ್ಥನೆ ಅನ್ನೋದು ಒಂದು ದೊಡ್ಡ ನಾಟಕದ ಥರ ಆಗಿಬಿಟ್ಟಿದೆ. ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಚರ್ಚಿಗೆ ಹೋಗ್ತೀವಿ, ನಾವು ಬೈಬಲ್ ಓದ್ತೀವಿ, ನಾವು ಪ್ರೇಯರಲ್ಲಿದ್ದೀವಿ. ಏನು ಪ್ರಯೋಜನ ಆಯಿತು? ಏನಾಯಿತು? ಆರ್ ಯು ಆನ್ ದ ರೈಟ್ ಟ್ರ್ಯಾಕ್? ನೀನು ಸರಿಯಾದ ದಾರಿಯಲ್ಲಿ, ಅಂದರೆ ನಿನ್ನ ಲೆಕ್ಕದಲ್ಲಿ ಎಲ್ಲ ದಾರಿನೂ ಸರಿನೇ, ದೇವರ ಲೆಕ್ಕದಲ್ಲಿ ದೇವರ ದಾರಿಯಲ್ಲಿ ಹೋಗ್ತಾ ಇದೆಯಾ? ಈಗ ನಾವು ಹೇಳೋದೇನು, ನಾನು ಸರಿ ಇದ್ದೀನಿ, ಅವ್ರು ಸರಿ ಇಲ್ಲ ಅಲ್ವಾ? ಗಂಡ ಹೇಳ್ತಾನೆ ನಾನು ಸರಿ ಇದ್ದೀನಿ, ಹೆಂಡತಿ ಸರಿ ಇಲ್ಲ. ಹೆಂಡತಿ ಹೇಳ್ತಾಳೆ ನಾವು ಸರಿ ಇದ್ದೀವಿ, ಗಂಡ ಸರಿ ಇಲ್ಲ. ಮಕ್ಕಳು ಹೇಳ್ತಾರೆ ನಾವು ಸರಿ ಇದ್ದೀವಿ, ಅಪ್ಪ ಅಮ್ಮ ಸರಿ ಇಲ್ಲ. ಅಪ್ಪ ಅಮ್ಮಂದ್ರೆ ಹೇಳ್ತಾರೆ ಏನಂತ, ನಾವು ಸರಿ ಇದ್ದೀವಿ ಗಂಡ ಹೆಂಡತಿ ಇಬ್ಬರು, ಆದರೆ ಮಕ್ಕಳೇ ಸರಿ ಇಲ್ಲ. ಪ್ಯಾರಿಸ್ನವ್ರು ಹೇಳ್ತಾರೆ ಪ್ಯಾರಿಸ್ ಪ್ರೀಸ್ಟ್ ಸರಿ ಇಲ್ಲ ಅಂತ. ಪ್ಯಾರಿಸ್ ಪ್ರೀಸ್ಟ್ ಹೇಳ್ತಾರೆ ಪ್ಯಾರಿಸ್ ಜನ ಸರಿ ಇಲ್ಲ ಅಂತ. ಅಷ್ಟು ಸರಿ ಇರೋರು ಯಾರವಾಗ? ದೇವ್ರು ಹೇಳ್ತಾರೆ ನೀವು ಯಾರೂ ಸರಿ ಇಲ್ಲ ಅಂತ. ನೀವೊಬ್ಬರು ಸರಿ ಇಲ್ಲ, ನೀವೆಲ್ಲರೂ ನಿಮ್ಮ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ನಿಮಗಿಷ್ಟ ಬಂದ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಬೇಸ್ಡ್ ಆನ್ ವಾಟ್ ಹೀ ಸೇಯಿಂಗ್, ಯಾವ ಆಧಾರದಲ್ಲಿ ದೇವ್ರು ಹೇಳ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಅದು ಹೆಂಗೆ ಹೇಳ್ಬಿಟ್ರು ದೇವರು ಅಂತ. ಈ ಕಂಪ್ಲೇಂಟ್ ಹೇಳೋರು ಯಾರು ಸರಿ ಇಲ್ಲ ಅಂತ ಅದರ ಅರ್ಥ. ನೀನು ಸರಿಯಾದ ದಾರಿಲಿದ್ದರೆ ನೀನು ಯಾಕೆ ಕಂಪ್ಲೇಂಟ್ ಹೇಳ್ತೀಯ ಅಲ್ವಾ? ಸೊ ದೇವರು ಹೇಳ್ತಾರೆ ಚೇಂಜ್ ಯುವರ್ ಟ್ರ್ಯಾಕ್. ನೀನು ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದೆಯೋ ಆ ಟ್ರ್ಯಾಕ್ನ ಚೇಂಜ್ ಮಾಡು. ಆಗ ಕುಂಟುವ ಕಾಲು ಉಳುಕದೆ ವಾಸಿ ಆಗ್ತದೆ. ಅಂದರೆ ಈಗೇನು ಸಮಸ್ಯೆ ಏನು ಹೇಳ್ಕೊಳ್ತಾ ಇದೆಯಲ್ವಾ, ಅದು ಸರಿ ಆಗುತ್ತೆ ಅಂತ. ಸುಮ್ಮನೆ ನಾಟಕ ಮಾಡಬೇಡ. ಪ್ರಾರ್ಥನೆ ಮಾಡ್ತೀವಿ, ಇನ್ನೂ ಸರಿಯಾಗಿಲ್ಲ. ಪ್ರಾರ್ಥನೆ ಪರಿಹಾರ ಅಲ್ಲ ನಿನ್ನ ಸಮಸ್ಯೆಗೆ. ಅರ್ಥ ಆಗ್ತಿದೆಯಾ? ಪ್ರಾರ್ಥನೆ ಅಲ್ಲ ಪರಿಹಾರ. ದೇವರ ಜ್ಞಾನ ಪಡ್ಕೊ ಫಸ್ಟು. ಜ್ಞಾನದಿಂದ ನೀನು ಆ ದಾರಿಯಲ್ಲಿ ಹೋಗ್ಲಿಕ್ಕಾಗ್ತದೆ. ನಾನು ಮತ್ತೆ ಹೇಳ್ತೀನಿ, ದೇವರ ದಾರಿ ನಮಗೆ ಕಾಣಿಸ್ಬೇಕಾದ್ರೆ, ಅಂದರೆ ನಮಗೆ ರಿವೀಲ್ ಆಗಬೇಕಾದ್ರೆ, ಪ್ರಕಟ ಆಗಬೇಕಾದ್ರೆ, ಆ ದಾರಿಯಲ್ಲಿ ನಡಿಲಿಕ್ಕೆ ಆಗಬೇಕಾದ್ರೆ ನಮಗೆ ದೇವರ ಜ್ಞಾನ ಬೇಕು. ದೇವರ ಜ್ಞಾನ ನಮಗೆ ಸಿಗಬೇಕಾದ್ರೆ ನಮ್ಮ ಹಾರ್ಟ್ ಸರಿಯಾಗಿರಬೇಕು. ನೆನ್ಪಿಟ್ಕೊಳ್ಳಿ, ಇಫ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಬಿಫೋರ್ ಗಾಡ್, ಯು ಕೆನಾಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ಗಾಡ್. ಇಫ್ ಯು ಡು ನಾಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ಗಾಡ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ಲ್ಯಾನ್ ಆಫ್ ಗಾಡ್. If you cannot understand the plan of God, you cannot fulfill the plan of God. Your life will be in a miserable condition. ದೇವರ ಜ್ಞಾನ ಇಲ್ಲದೆ ದೇವರ ದಾರಿ ಗೊತ್ತಾಗೋದಿಲ್ಲ. ದೇವರ ದಾರಿ ಗೊತ್ತಾಗದೆ ದೇವರ ದಾರಿಯಲ್ಲಿ ನಡಿಲಿಕ್ಕಾಗೋದಿಲ್ಲ. ದೇವರ ದಾರಿಯಲ್ಲಿ ನಡಿದೇ ಇದ್ದರೆ ಜೀವನದಲ್ಲಿ ನೆಮ್ಮದಿ ಇರೋದೂ ಇಲ್ಲ, ಬರೀ ದುಃಖ ಮಾತ್ರ ಉಳಿದಿರುತ್ತೆ. ಪ್ರಾರ್ಥನೆ ಒಂದು ಕಡೆ ಮಾಡ್ಕೊಳ್ತಾ ಇರ್ತೀವಿ, ಪ್ರಯೋಜನ ಇದೆಯಾ ಕೇಳಿದರೆ ಪ್ರಯೋಜನ ಇಲ್ಲ. ಇವತ್ತು ಅನೇಕರ ಪರಿಸ್ಥಿತಿ ಇದೇ ಪರಿಸ್ಥಿತಿ.
ನಮ್ಮಲ್ಲಿ ಅನೇಕರ ಪರಿಸ್ಥಿತಿ ಇದೇನೆ. ಅದರಿಂದ ಫಸ್ಟ್ ರೆಡಿ ಮಾಡಬೇಕಾಗಿರೋದೇನು ಗೊತ್ತಾ? ನಮ್ಮ ಹಾರ್ಟ್. ಫಸ್ಟ್ ರಿಪೇರಿ ಆಗಬೇಕಾಗಿರೋದು ನಮ್ಮ ಹೃದಯ, ನಮ್ಮ ಹಾರ್ಟ್. ಅದಕ್ಕೆ ದೇವರು ಕರೀತಾ ಇದ್ದಾರೆ, ಮೈ ಸನ್ ಗಿವ್ ಮೀ ಯುವರ್ ಹಾರ್ಟ್. ಮಗನೇ, ಮಗಳೇ, ನಿನ್ನ 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 ಏನು ಕೊಡಬೇಕು? ಯಾರಿಗೆ ಕೊಡಬೇಕು? ಯಾರಿಗೆ ಕೊಡಬೇಕು? ಇಬ್ಬರಿಗೆ ಕೊಡೋಕ್ಕಾಗಲ್ಲ. ಯು ಹ್ಯಾವ್ ಓನ್ಲಿ ಒನ್ ಹಾರ್ಟ್. ಐದರ್ ಯು ಕ್ಯಾನ್ ಗಿವ್ ಇಟ್ ಟು ಗಾಡ್ ಆರ್ ಯು ಕ್ಯಾನ್ ಗಿವ್ ಇಟ್ ಟು ಸಮಥಿಂಗ್ ಆರ್ ಸಂಬಡಿ. ನಾನು ದೇವರಿಗೂ ಕೊಡ್ತೀನಿ, ಅವರಿಗೂ ಕೊಡ್ತೀನಿ, ದೇವರಿಗೂ ಕೊಡ್ತೀನಿ, ಇದಕ್ಕೂ ಕೊಡ್ತೀನಿ ಅಂತ 50-50 ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಐದರ್ ಯು ಕ್ಯಾನ್ ಗಿವ್ ಯುವರ್ ಹಾರ್ಟ್ ಟು ಗಾಡ್ ಆರ್ ಯು ಕ್ಯಾನ್ ಗಿವ್ ಯುವರ್ ಹಾರ್ಟ್ ಟು ಸಮಥಿಂಗ್ ಎಲ್ಸ್, ಸಂಬಡಿ ಎಲ್ಸ್. ನಿನ್ನ ಹೃದಯ ದೇವರಿಗೆ ಕೊಟ್ಟರೆ ಖಂಡಿತವಾಗಲೂ ಏನಾಗುತ್ತೆ ಗೊತ್ತಾ? ದೇವ್ರ ಹೃದಯದಲ್ಲಿರೋದು ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ನಿನ್ನ ಹೃದಯನ ದೇವರಿಗೆ ಕೊಟ್ಟಿದ್ದೆ ಆದರೆ ದೇವರ ಹೃದಯದಲ್ಲಿ ಏನಿದೆಯೋ ಅದು ನಿನ್ನ ಹೃದಯಕ್ಕೆ ದೇವರು ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಟ್ರಾನ್ಸ್ಫರ್ ಮಾಡುವಾಗ ನಿನ್ನ ಆಸೆ ಬಯಕೆ ಎಲ್ಲ ದೇವರ ಆಸೆ ಬಯಕೆ ಆಗುತ್ತೆ. ಇಲ್ಲದೆ ಇದ್ದರೆ ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಈಗಿರೋ ಆಸೆ ಎಲ್ಲ ನಿಂದೇ ಆಸೆ. ಶರೀರದ ಇಚ್ಛೆಗಳು ನಿನ್ನಲ್ಲಿರುತ್ತೆ. ಯೇಸುವಿನ ಇಚ್ಛೆ ನಿನ್ನಲ್ಲಿ ಬರಬೇಕಾದ್ರೆ ನಿನ್ನ ಹೃದಯ ಆ ಕಡೆ ಕೊಡಬೇಕು. ಆಗ ಯೇಸು ಕ್ರಿಸ್ತನ ಇಚ್ಛೆಗಳು ನಿನ್ನೊಳಗಡೆ ಬರುತ್ತೆ. ಹಾಗೆ ನೀನು ಬದುಕುವಾಗ ನಿನ್ನ ಜೀವನದಲ್ಲಿ ಏನಿರುತ್ತೆ? ಅತ್ಯಂತ ನೆಮ್ಮದಿ ಇರುತ್ತೆ. ಇದೇ ತಾನೇ ನೀವು ಹುಡ್ಕೊಂಡು ಬಂದಿರೋದು ಇಲ್ಲಿಗೆ. ಅದೇ ತಾನೇ ನಮಗೆಲ್ರಿಗೂ ಬೇಕಾಗಿರೋದು. ಅದೇನಾಯ್ತೋ ಬೇರೆ ಏನೋ ಬೇಕಾ? ಹಲೋ, ಇದೇ ಬೇಕಾ? ಬೇರೆ ಏನಾದರೂ ಬೇಕಾ? ಇದಕ್ಕೆ ಏನು ಕೇಳ್ತಾ ಇದ್ದಾರೆ ದೇವರು? ಏನು ಕೊಡಬೇಕಂತೆ? ಹೃದಯ ಕೊಟ್ಟರೆ ಸಾಕು. ಹೃದಯ ಕೊಟ್ಟರೆ ನಮಗೆ ದಾರಿ ಕಾಣಿಸುತ್ತೆ. ನಿಮ್ಮ ಹೃದಯ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ನಿಮಗೆ ದಾರಿ ಕಾಣಿಸೋದಿಲ್ಲ, ಎಲ್ಲ ಬ್ಲ್ಯಾಂಕ್. ಪ್ರೇಯರ್ ಮಾಡ್ತೀವಿ ಬ್ರದರ್, ಆದರೆ ಎಲ್ಲ ಬ್ಲ್ಯಾಂಕ್, ಏನು ಕಾಣ್ತಾ ಇಲ್ಲ. ನೀನು ಸಾಯೋ ತನಕ ಹೀಗೆ ಪ್ರೇಯರ್ ಮಾಡ್ತಾನೇ ಇರು, ಬ್ಲ್ಯಾಂಕಾಗೆ ಸತ್ತೋಗ್ಬಿಡ್ತೀಯ. ಆಮೇಲೆ ಪ್ರಪಂಚಕ್ಕೆ ನೀನೊಂದು ಬ್ಲ್ಯಾಂಕ್ ಆಗಿರ್ತೀಯ. ನೋ ಮೋರ್, ಇಲ್ಲ. ಅಂಥ ಜೀವನ ಯಾಕೆ ಬದುಕ್ತೀರ? ಒಳ್ಳೆ ಜೀವನ ನಮಗೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾರೆ. ಲೀವ್ ದಟ್ ಲೈಫ್, ಟೇಕ್ ಇಟ್ ಆ್ಯಂಡ್ ಲೀವ್. ಯೇಸು ಏನು ಹೇಳ್ತಾರೆ? ತೆಗೆದುಕೊಳ್ಳಿ, ತಿನ್ನಿರಿ. ಟೇಕ್ ಇಟ್ ಆ್ಯಂಡ್ ಈಟ್. ಕಡೆ ಭೋಜನದ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದು ಮುರಿದು ಶಿಷ್ಯರಿಗೆ ಕೊಟ್ಟು ಏನು ಹೇಳ್ತಾರೆ? ತಿನ್ನಿ ಅಂತ ಹೇಳಲಿಲ್ಲ, ಟೇಕ್ ಇಟ್ ಆ್ಯಂಡ್ ಈಟ್ ಇಟ್. ಟೇಕ್ ಫ್ರಮ್ ದಿಸ್ ಆ್ಯಂಡ್ ಈಟ್ ಫ್ರಮ್ ದಿಸ್. ಆ ರೀತಿ ದೇವರು ನಮಗೆ ಕೊಟ್ಟಿದ್ದಾರೆ ಲೈಫ್ನ. ವಿ ನೀಡ್ ಟು ಟೇಕ್ ಇಟ್, ದಟ್ ಮೀನ್ಸ್ ರಿಸೀವ್ ಇಟ್ ಆ್ಯಂಡ್ ಲೀವ್ ಇಟ್. ನಾಟ್ ಲೀವ್ ಇಟ್, ಬಿಟ್ಟು ಬಿಡೋದಲ್ಲ, ಜೀವಿಸುವುದು, LIVE. ಆದರೆ ಇವತ್ತು ನಿಮ್ಮನ್ನೆಲ್ಲ ನೋಡುವಾಗ ಪಾಪ ಅನಿಸುತ್ತೆ. ಯಾಕೆ ಅಂದರೆ ನೀವು ಬದುಕ್ತಾ ಇರೋದು ಯಾವುದೋ ಒಳಗಡೆ ಹಾಕ್ಕೊಂಡು ಬದುಕ್ತಾ ಇದ್ದೀರಾ. ಯೇಸುವನ್ನು ಒಳಗಡೆ ಹಾಕ್ಕೊಂಡು ಬದುಕಿದರೆ ನಿಮ್ಮ ಜೀವ ಎಷ್ಟೊಂದು ಉತ್ಸಾಹಭರಿತವಾಗಿರುತ್ತೆ, ಎಷ್ಟೊಂದು ಸಂತೋಷಮಯವಾಗಿರುತ್ತೆ ಅಂದರೆ ಅದನ್ನು ವರ್ಣಿಸಲಿಕ್ಕೆ ಕೂಡ ಆಗೋದಿಲ್ಲ. ಇದೇ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ಓದ್ತೀವಿ. ಯಾವ ರೀತಿಯಲ್ಲಿ ಅಂದರೆ 5ನೇ ಅಧ್ಯಾಯ ಅನಿಸುತ್ತೆ, ಅದರಲ್ಲಿ 40ನೇ ವಾಕ್ಯದಲ್ಲಿ ಈ ಪ್ರೇಷಿತರನ್ನು ಹೊಡೆದು ಸೆರೆಮನೆಗೆ ಹಾಕ್ತಾರೆ. ಅದಾದ ನಂತರ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಲ್ಲಿಂದ ಅವರು 40ನೇ ವಾಕ್ಯದಲ್ಲಿ ಹೇಳ್ತಾರೆ, ಭಾಳ ಸಂತೋಷವಾಗಿ ಹೊರಗಡೆ ಬಂದ್ರಂತೆ, ಏಟು ತಿನ್ಕೊಂಡು. ಯಾವುದೋ ಕರಿಸ್ಮ್ಯಾಟಿಕ್ ಧ್ಯಾನದಲ್ಲಿ ಸಂತೋಷ ಸಿಕ್ಕಿದ್ದಲ್ಲ ಅವರಿಗೆ. ಯೇಸುವಿನ ಹೆಸರಿನಲ್ಲಿ ಶುಭ ಸಂದೇಶವನ್ನು ಸಾರಿದ್ರಿಂದ, ಫಾರ್ ದ ಸೇಕ್ ಆಫ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದ ನಿಮಿತ್ತ ಒಂದು ಪರ್ಸಿಕ್ಯೂಷನ್ಸ್ಗೆ ಅವರು ಒಳಗಾದರು, ಅವಮಾನಕ್ಕೆ ಅವರು ಒಳಗಾದರು. ಅದೊಂದು ಸೌಭಾಗ್ಯ ಎಂದು ತಿಳಿದು ಸಂತೋಷದಿಂದ ಎಲ್ಲಿಂದ ಬಂದ್ರಂತೆ? ನ್ಯಾಯ ಸಭೆಯಿಂದ ಹೊರಗಡೆ ಬಂದ್ರಂತೆ. ಓದಿ ನೋಡೋಣ. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು. ಏನು ಪಡೆದಂತೆ? ಯೇಸುವಿನ ನಾಮದಿಂದ. ಯೇಸು ಹೆಸರು ಹೇಳಿದ್ದಕ್ಕೆ ಏನು ಸಿಕ್ತಂತೆ? ಸೌಖ್ಯ ಅಲ್ಲ,
ಅದ್ಭುತ ಸಿಕ್ಕಿಲ್ಲ ಅವರಿಗೆ, ವಧೆ ಸಿಕ್ತು. ಏನು ಸಿಕ್ತು? ವಧೆ ಸಿಕ್ತು. ನಿಮಗೆ ಯಾರಿಗಾದ್ರೂ ಸಿಕ್ಕಿದೆಯಾ? ಸಿಕ್ಕಿದರೆ ನಿಮ್ಮ ಮುಖ ಬೇರೆ ಥರ ಇರ್ತಾಯಿತ್ತು, ಅತ್ಯಂತ ಸಂತೋಷವಾಗಿರ್ತಾ ಇದ್ರಿ. ಸಿಕ್ಕಿದ್ರೇ ಭಾಗ್ಯವಂತರು. ನಿಜವಾದ ಕ್ರೈಸ್ತರಿಗೆ ಸಿಗುತ್ತೆ, ಡಮ್ಮಿ ಪಿಸ್ಗಳಿಗೆ ಏನೂ ಸಿಗೋದಿಲ್ಲ. ಡಮ್ಮಿಗಳಿಗೆ ಸೌಖ್ಯ ಸಿಗುತ್ತೆ ಅಷ್ಟೇ, ಸೌಖ್ಯ ಸಿಗುತ್ತೆ, ಅದ್ಭುತ ಸಿಗುತ್ತೆ, ಅದು ಸಿಕ್ತು ಇದು ಸಿಕ್ತು ಬಿಡುಗಡೆ ಸಿಕ್ತು ಅಂತೆಲ್ಲ ಹೇಳ್ತೀರಿ. ಎಲ್ಲ ಡಮ್ಮಿ ಪೀಸ್ಗಳೇ, ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಗಾಳಿ ಬಂದರೆ ಹಾರೋಗುತ್ತೆ, ಜೊಳ್ಳುಗಳ ಥರ. ಆದರೆ ಗಟ್ಟಿ ಕಾಳು, ಒರಿಜಿನಲ್ ಪೀಸ್, ಒಳ್ಳೆ ಮಾಸ್ಟರ್ ಪೀಸ್ ಅಂತ ಹೇಳ್ತೇವಲ್ಲ, ಆ ರೀತಿ ಇರುವ ಕ್ರೈಸ್ತರಿದ್ದಾರೆ. ಅವರಿಗೆ ಈ ಲೋಕದ ತಿರಸ್ಕಾರ ಸಿಗುತ್ತೆ, ಲೋಕದ ಅವಮಾನ ಸಿಗುತ್ತೆ, ಲೋಕದ ಒಂದು ಪರ್ಸಿಕ್ಯೂಷನ್ ಸಿಗುತ್ತೆ. ಅವರು ಸಂತೋಷ ಪಡ್ತಾರೆ ಅದರಲ್ಲಿ. ಮಿಕ್ಕವರು ಏನಾದರೂ ಸಿಕ್ಕಿದ್ರೆ ಸಂತೋಷ, ಸಿಕ್ಕಿಲ್ಲ ಅಂದರೆ ಸತ್ತೋರ ಥರ ಇರ್ತಾರೆ. ನಮ್ಮ ಥರ ಈಗ ನಾವು ಹೇಗಿದ್ದೀವೋ ಹಾಗೆ, ಏನು ದೊಡ್ಡ ವ್ಯತ್ಯಾಸ ಏನಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಈಗ ಯೇಸು ಸ್ವಾಮಿ ಏನಾದರೂ ಬಂದುಬಿಟ್ಟು ನಿಮ್ಮೆಲ್ಲ ಕನಸುಗಳು, ಆಸೆಗಳು, ಬಯಕೆಗಳನ್ನೆಲ್ಲ ಈಡೇರಿಸ್ಬಿಟ್ರೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ನಗು, ಎಷ್ಟೊಂದು ಸಂತೋಷ, ಕುಣಿದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಿ. ಕರೆಕ್ಟ್ ಅಲ್ವಾ? ಮಾಡ್ತಾಯಿದ್ರಿ. ಆದರೆ ಓದಿ ವಾಕ್ಯ, ಯೇಸುವಿನ ನಾಮದ ನಿಮಿತ್ತಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ, ಅದ್ಭುತವನ್ನು ಅನುಭವಿಸುವ ಅಲ್ಲ, ಸೌಖ್ಯವನ್ನು ಅನುಭವಿಸುವ ಅಲ್ಲ, ಅಪಮಾನವನ್ನು, ನಿಂದನೆಯನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು. ಅರ್ಹತೆ, ಅದೊಂದು ಅರ್ಹತೆ ನೋಡಿ. ಓಕೆ, ಅರ್ಹತೆಯನ್ನು ಪಡೆದವು ಎಂದು ಪ್ರೇಷಿತರು ಸಂತೋಷಭರಿತರಾಗಿ, ದುಃಖ ಭರಿತರಾಗಿ, ಯಾವುದಕ್ಕೋಸ್ಕರ? ಯೇಸು ನಂಬಿದ್ದಕ್ಕೆ ಏನು ಸಿಕ್ತಂತೆ? ಏನು ಸಿಕ್ತು? ಕೆಲವರು ಸಾಕ್ಷಿ ಹೇಳ್ತಾರಲ್ವ, ಸುಳ್ಳು ಸಾಕ್ಷಿ. ಇದೆಲ್ಲ ಸುಳ್ಳು ಸಾಕ್ಷಿ ಅಲ್ಲ, ಅದೊಂಥರ ಸಾಕ್ಷಿ. ಯೇಸುನ ನಂಬಿದ್ದಕ್ಕೆ ನಮಗೆ ದೊಡ್ಡ ಮನೆ ಸಿಕ್ತು ಬ್ರದರ್. ಮೊದಲು ಗುಡಿಸ್ರ ಥರ ಇರೋ ಚಿಕ್ಕ ಮನೆಯಲ್ಲಿದ್ವಿ, ಯೇಸು ನಂಬಿದ್ದಕ್ಕೆ ನಮಗೀಗ ದೊಡ್ಡ ಮನೆ ಸಿಕ್ತು. ಇದು ಸಾಕ್ಷಿ, ಇದು ಸೈತಾನ ಕೊಡೋ ಸಾಕ್ಷಿ, ದೇವರು ಕೊಡೋ ಸಾಕ್ಷಿ ಅಲ್ಲ ಅಂದ್ಕೊಳ್ತೇನೆ. ಸುಳ್ಳು ಸಾಕ್ಷಿ ಇದು. ಯೇಸು ನಂಬಿದ್ದಕ್ಕೆ ನಿನ್ನ ಹೃದಯ ಬದಲಾಗಬೇಕು, ನಿನ್ನ ಜೀವನ ಹೊಸ್ತಾಯಿತು ಅಂತ ಹೇಳಲಿಕ್ಕಾಗಬೇಕು. ಮೊದಲು ಗುಡಿಸಲು ಥರ ಇರೋ ಮನೆಯಲ್ಲಿದ್ವಿ, ನೆಮ್ಮದಿನೇ ಇರಲಿಲ್ಲ, ಸಂತೋಷ ಇರಲಿಲ್ಲ. ಈಗ ಮನೆಯೇ ಇಲ್ಲ, ಆದರೂ ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ ಅಂತ ಹೇಳಲಿಕ್ಕಾದ್ರೆ ಅದೊಂಥರ ಸಾಕ್ಷಿ, ನಿಜವಾದ ಸಾಕ್ಷಿ. ಅದಲ್ಲದೆ ಗುಡಿಸಲಲ್ಲಿದ್ವಿ, ಈಗ ನಮಗೆ 3 ಅಂತಸ್ತಿನ ದೊಡ್ಡ ಮನೆ ದೇವರು ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಹೇಳುವ ನಿಮ್ಮ ಈ ಸುಳ್ಳು ಸಾಕ್ಷಿನೆಲ್ಲ ಎಲ್ಲಿವರೆಗೆ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಧರ್ಮಸಭೆ ಉದ್ಧಾರ ಕಾಣಲ್ಲ. ಕರಿಸ್ಮ್ಯಾಟಿಕಲ್ಲೂ ಅಷ್ಟೇ, ನಿಜವಾದ ಉದ್ಧಾರ ಬರಲ್ಲ. ಈ ಥರ ಸಾಕ್ಷಿಗಳೆಲ್ಲ ನಿಲ್ಲಬೇಕು. ಇದೆಲ್ಲ ಬೇಕಾಗಿರೋದು. ನೀನು ಸಾಕ್ಷಿ ಆಗಬೇಕು, ನಿನ್ನ ಜೀವನ ಸಾಕ್ಷಿ ಆಗಬೇಕು. ಮೊದಲು ಯಾರಾದರೂ ಏನಾದರೂ ಹೇಳಿದರೆ, ಅಂದರೆ ಮಾತಾಡಿದರೆ ಕೋಪ ಬರ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಈಗ ಯಾರು ಏನು ಹೇಳಿದರು, ಏನು ಮಾಡಿದರು, ನನಗೀಗ ಸಂತೋಷ ಆಗ್ತಾ ಇದೆ, ನನಗೀಗ ಅವ್ರ ಮೇಲೆ ಬೇಸರ ಆಗ್ತಾ ಇಲ್ಲ, ಅವ್ರ ಮೇಲೆ ಅನುಕಂಪ ಬರ್ತಾ ಇದೆ. ಇದು ನಿನಗಾದರೆ ಅದು ಸಾಕ್ಷಿ. ಅದಲ್ಲದೇನೆ ಅಲ್ಲಿ ಧ್ಯಾನಕ್ಕೆ ಹೋದೆ, ಪ್ರಾರ್ಥಿಸಿದೆ, ಯಾರೋ ತಲೆ ಮೇಲೆ ಕೈ ಇಟ್ಟರು, ದಪ್ಪಂತ ಬಿದ್ದುಬಿಟ್ಟೆ, ಆಮೇಲೆ ಎದ್ದಾಗ ಎಲ್ಲ ಕಾಯಿಲೆ ಹೋಗ್ಬಿಡ್ತು, ಅದು ಯಾವ ಸಾಕ್ಷಿ ಅದು? ಇನ್ನೊಬ್ಬ ಹೇಳ್ತಾನೆ, ನಾನು ಆಸ್ಪತ್ರೆಗೆ ಹೋಗಿ ಒಳಗಡೆ ICUಗೆ ಹೋದೆ, ಡಾಕ್ಟ್ರು ಬಂದರು, ಮುಟ್ಟಿದ ಮಾತ್ರ ಗೊತ್ತು, ಆಮೇಲೆ ಈಗ ಚೆನ್ನಾಗಿದ್ದೀನಿ. ಅವನೇನು ಸಾಕ್ಷಿ ಹೇಳ್ತಾನೆ? ಈಗ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ ನೀವು? ಒಂದು ದಿನ ಅವನು ಸಾಯ್ತಾನೆ, ಒಂದು ದಿನ ಇವನು ಸಾಯ್ತಾನೆ. ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಎಲ್ಲ ಬಿಸ್ನೆಸ್ ಇವತ್ತು ಜಾಸ್ತಿ ನಡೀತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆ ಅಂದರೆ ನಮಗೆ ನಮ್ಮ ಕೆಲಸ ಆದರೂ ಸಾಕಲ್ವ? ನಮಗೇನು ಬೇಕು? ಧ್ಯಾನಕ್ಕೆ ಹೋದಾಗ ನಮ್ಮ ಕೆಲಸ ಆಗಬೇಕಷ್ಟೇ. ಆದರೆ ದೇವರಿಗೆ ನಿನ್ನ ಹೃದಯ ಬೇಕು. ದೇವರಿಗೆ ನಿನ್ನ ಹೃದಯದ ಒಳಗಡೆ ಬಂದು ವಾಸ ಮಾಡಬೇಕು. ಯೇಸುವಿಗೆ ನಿನ್ನ ಮುಖಾಂತರ ಜೀವಿಸಬೇಕು. ಅದಕ್ಕೆ ನೀನು ಬೇಕು ದೇವರಿಗೆ. ನೀನು ಯಾಕೆ ಬೇಕು ಅಂದರೆ ಅವರಿಗೆ ನಿನ್ನ ಮುಖಾಂತರ ಬದುಕಬೇಕು, ನಿನ್ನ ಮುಖಾಂತರ ಅವರಿಗೆ ಜೀವಿಸ್ಲಿಕ್ಕಾಗಬೇಕು. ನನ್ನ ಜನರ ಮಧ್ಯದಲ್ಲೇ ನಾನು ನೆಲೆಸ್ತೀನಿ ಅಂತ ದೇವರು ಹೇಳ್ತಾರಲ್ವಾ, ನನ್ನ ಜನರಲ್ಲಿಯೇ ನಾನು ವಾಸ ಮಾಡ್ತೀನಿ ಅಂತ ಹೇಳ್ತಾರಲ್ವಾ, ಅದು ದೇವರು ಬಯಸ್ತಾ ಇದ್ದಾರೆ ನಿನ್ನಿಂದ. ಅದಕ್ಕೆ ನಿನ್ನ ಹೃದಯ ಕೊಡಲಿಕ್ಕಾದರೆ ನಿನ್ನ ಸಾಕ್ಷಿ ಆದೆ. ವಿಟ್ನೆಸ್ಸಿಂಗ್ ಕ್ರೈಸ್ಟ್. ಹೇಗೆ? ಕ್ರಿಶ್ಚಿಯನ್ ವಿಟ್ನೆಸ್ ಅಂದರೆ ಅದೇನೆ, ಗಿವಿಂಗ್ ಯುವರ್ ಲೈಫ್ ಟು ಗಾಡ್. ಒಂದು ಟ್ರಾನ್ಸ್ಫಿಗರೇಷನ್ ಅಥವಾ ಟ್ರಾನ್ಸ್ಫಾರ್ಮೇಷನ್
ಆಗುತ್ತೆ ಜೀವನದಲ್ಲಿ. ಯಾವಾಗ ಅದಾಗುತ್ತೆ? ಅದು ಧ್ಯಾನಕ್ಕೆ ಹೋದಾಗ ಆಗೋದಲ್ಲ, ಯೇಸು ನಿನ್ನ ಒಳಗಡೆ ಬಂದಾಗ ಆಗುವಂಥದ್ದು. ಆಗ ನಿನ್ನ ಜೀವನನೇ ಸಾಕ್ಷಿ. ಅದಲ್ಲದೆ ಬೇರೆ ಯಾವುದೂ ಅಲ್ಲ. ಆದರೆ ಇವತ್ತು ನಾನು ಹೇಳಿದ್ನಲ್ವಾ, ಮೊದಲು ಹೇಳಿದ್ನಲ್ಲ, ಆ ರೀತಿದೆ, ಸಾಕ್ಷಿಗಳಾಗ್ಬಿಟ್ಟಿದೆ. ಜನ ಅದನ್ನೇ ಬಯಸ್ತಾರೆ, ಹೇಳೋದು ಅದೇ ಆಗಿಬಿಟ್ಟಿದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆಸೆ ಪಡಿ, ನಾನೊಂದು ಸಾಕ್ಷಿ ಆಗಬೇಕು. ಹೇಳಿ, ನಾನೊಂದು ಸಾಕ್ಷಿ ಆಗಬೇಕು. ಯೇಸು ಕ್ರಿಸ್ತನಿಗೆ ನಾನು ಸಾಕ್ಷಿ ಆಗಬೇಕು. ನನ್ನ ಜೀವನ ಸಾಕ್ಷಿ ಜೀವನ ಆಗಬೇಕು. ನನ್ನ ಕುಟುಂಬ ಸಾಕ್ಷಿ ಕುಟುಂಬ ಆಗಬೇಕು. ಯಾಕೆ ಹೇಳಲಿಕ್ಕೆ ಬಲ ಬರ್ತಾ ಇಲ್ವಾ? ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನಾನು ಶ್ರೀಮಂತನಾಗಬೇಕು ಅಂತ ಹೇಳಿ ಅಂದಿದ್ರೆ ಜೋರಾಗಿ ಹೇಳ್ತಾ ಇದ್ರಿ. ಯೇಸು ಕ್ರಿಸ್ತರ ಮಹದೈಶ್ವರ್ಯದಿಂದ ನಾನು ಶ್ರೀಮಂತನಾಗಿದ್ದೇನೆ ಅಂತ 3 ಸಾರಿ ಹೇಳಿ ಅಂದಿದ್ರೆ ಈಗಲೇ ಹೇಳಿ ಕೆಲವರು ಶ್ರೀಮಂತರೇ ಆಗಿಬಿಡ್ತಾ ಇದ್ರೇನೋ. ಆದರೂ ಒಂದು ದಿನ ಸತ್ತು ಹೋಗ್ತೀರಿ, ನರಕಕ್ಕೆ ಹೋಗ್ತೀರಿ, ದರಿಕ ಶ್ರೀಮಂತ ಇರೋ ಜಾಗಕ್ಕೆ. ಇದನ್ನು ಹೇಳಿ ಶ್ರೀಮಂತರಾದರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಲ್ಲ. ಹಾಗಾದ್ರೆ ಇದನ್ನು ಹೇಳಿ ಶ್ರೀಮಂತರಾಗಲ್ಲೋ ಕೇಳಿದರೆ ಆಗ್ಬೋದೇನೋ ಗೊತ್ತಿಲ್ಲ. ಲಾಸ್ಟಿಗೆ ಧನಿಕ ಶ್ರೀಮಂತಂತರ ಬೆಲೆ ಬಾಳೋ ವಸ್ತ್ರಗಳು ಡೈಲಿ ಹಾಕ್ಬೋದು. ಕೆಲವರಿದ್ದಾರೆ, ಮೊದಲು ಡ್ರೆಸ್ಸೇ ಇಲ್ಲ, ಈಗ ಡೈಲಿ ಡ್ರೆಸ್. ಏನಪ್ಪ ನಿಮಗೆ ಇಷ್ಟೊಂದು ಡ್ರೆಸ್ ಹೇಗೆ ಸಿಕ್ತು ಕೇಳಿದ್ರೆ ಅವ್ರು ಹೇಳ್ತಾರೆ, ವಾಕ್ಯ ಬ್ರದರ್, ವಾಕ್ಯ. ಏನು ವಾಕ್ಯ? ಮೊದಲು ವಾಕ್ಯ ಗೊತ್ತಿರಲಿಲ್ಲ, ಈಗ ವಾಕ್ಯ ಗೊತ್ತಾಗ್ಬಿಟ್ಟಿದೆ. ಯಾವುದು? ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನನ್ನ ಅವಶ್ಯಕತೆಗಳನ್ನೆಲ್ಲ ಪೂರೈಸಿದ್ದಾರೆ. ವಾಕ್ಯ ಗೊತ್ತಾದ ಮೇಲೆ ಶರ್ಟ್ ಚೇಂಜ್ ಆಯಿತು. ಅದಕ್ಕೂ ಮೊದಲು ಶರ್ಟ್ ಸರಿ ಇಲ್ಲ. ಸೊ ಧನಿಕ ಶ್ರೀಮಂತ ಹಾಗೇ ಇದ್ದಂತೆ. ಬೈಬಲ್ ಹೇಳುತ್ತೆ, ಅವನು ದಿನ ಬೆಲೆ ಬಾಳೋ ವಸ್ತ್ರಗಳನ್ನ ಹಾಕ್ತಾ ಇದ್ದಂತೆ. ಒಂದು ದಿನ ಸತ್ತೋಗ್ಬಿಟ್ನಂತೆ, ನರಕಕ್ಕೆ ಹೋಗ್ಬಿಟ್ಟ. ಹಾಗೆ ದೇವರ ವಾಕ್ಯ ಹೇಳಿ 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 ಹೊಸ ಶರ್ಟು, ಹೊಸ ಕಾರು, ಹೊಸದೆಲ್ಲ. ಕೆಲವರು ಆ್ಯಪಲ್ಲೆಲ್ಲ ತೋರಿಸ್ತಾರೆ. ಮೊದಲು ಫೋನ್ ಈ ಥರದ್ದಿತ್ತು, ಯಾವುದೋ ಒಂದು ಹಳೆ ಕಿತ್ತೋಗಿರೋ ಫೋನ್ ಇತ್ತು. ಈಗ ನೋಡಿ, ವಾಕ್ಯ ಹೇಳಿ ಹೇಳಿ ವಾಕ್ಯದಿಂದ ಏನು ಬಂದಿದೆ? ಐಫೋನ್ ಬಂದಿದೆ. ವಾಕ್ಯದಿಂದ ಏನು ಬಂದಿದೆ? ಐಫೋನ್ ಬಂದಿದೆ. ಯಾರೋ ಒಬ್ಬರು ಹೇಳ್ತಾ ಇದ್ರು, ಸಾಕ್ಷಿ ಅನ್ಯ ಭಾಷೆ ಹೇಳಿದ್ರಂತೆ. ಅನ್ಯ ಭಾಷೆ ಹೇಳುವಾಗ ಮನೇಲಿ ಟೀ ಪುಡಿ ಬಂತಂತೆ. ಏನು ಬಂತಂತೆ? ಟೀ ಪುಡಿ ಪ್ಯಾಕೆಟ್ ಬಂದುಬಿಡ್ತಂತೆ. ಅನ್ಯ ಭಾಷೆ ಇರೋದು ಯಾಕೆ ಅಂದರೆ, ನಿಮಗೆ ಅಡುಗೆ ಮನೆಗೆ ಏನಾದರೂ ಇಲ್ಲ ಅಂದರೆ ಅನ್ಯ ಭಾಷೆ ಹೇಳಿ, ಆಗೆಲ್ಲ ಬಂದು ಕೂತ್ಕೊಳ್ಳುತ್ತಲ್ಲಿ. ಅದಕ್ಕೆ ಅನ್ಯ ಭಾಷೆ ಇರೋದು. ಎಂಥ ಹುಚ್ಚುತನ ನೋಡಿ. ಸಾಕ್ಷಿ ಅದು ಟೈಟಲ್ ಟಂಗ್ಸ್ ಬಗ್ಗೆ ಕ್ಲಾಸ್ ಕೊಡ್ತೀವಿ ನಿಮಗೆ ಅಂತ ಏನೋ ಹಾಕ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರದ್ದು ಟಂಗ್ಸ್ ಎಲ್ಲ ಹೊರಗಡೆ ಎಳೆದು ಕಟ್ ಮಾಡಿಬಿಡ್ಬೇಕು, ಸರಿ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವ್ರ ನಾಲಿಗೆ ಕೊಟ್ಟಿರೋದು ದೇವ್ರ ನಮ್ಮ ಮಹಿಮೆ ಪಡಿಸ್ಲಿಕ್ಕೆ, ಸಂತೋಷಕ್ಕೆ ಬದುಕಲಿಕ್ಕೆ, ನೆಮ್ಮದಿಯಾಗಿ ಬದುಕಲಿಕ್ಕೆ, ದೇವರ ಸಾಮ್ರಾಜ್ಯ ಕಟ್ಟಲಿಕ್ಕೆ, ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ. ಈ ರೀತಿ ಡಂಬಾಚಾರ, ವಾಮಾಚಾರ, ಇನ್ನೇನೇನು ಆಚಾರ ಇದೆಲ್ಲ ಮಾಡಿ ಧರ್ಮಸಭೆನ ಹಾಳು ಮಾಡಿ, ಕ್ರೈಸ್ತ ವಿಶ್ವಾಸನ ಹಾಳು ಮಾಡಿ, ಕರಿಸ್ಮ್ಯಾಟಿಕ್ಸ್ನು ಹಾಳು ಮಾಡಿ. ನಿಮ್ಮಲ್ಲಿ ಆ ರೀತಿ ಆಗಬಾರ್ದು ಯಾರು. ಅದಕ್ಕೆ ಇದನ್ನೆಲ್ಲ ಮಧ್ಯೆ ಸ್ವಲ್ಪ ಹೇಳ್ತಾ ಇರೋದು. ನನಗೆ ಗೊತ್ತಿದ್ದಲ್ಲ ನಿಮಗೇನು ಅಗತ್ಯ ಇಲ್ಲ ಅಂತ, ಆದರೂ ಸ್ವಲ್ಪ ಬೇಕು ನಿಮಗೆ. ಇಲ್ಲಾಂದರೆ ಅಜ್ಞಾನದಲ್ಲಿ ಹಾಗೆ ಮುಳುಗಿ ಹಾಳಾಗಿ ಹೋಗ್ಬಿಡ್ತೀವಿ. ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಗೊತ್ತಾಗಬೇಕು ನಿಮಗೆ. ನಡೀತಾ ಇದೆಯಾ? ಇನ್ನೂ ವರ್ಸ್ಟ್ ಆಗಿದ್ದು ನಡೀತಾ ಇರುತ್ತೆ. ಇದೇನೂ ಅಲ್ಲ, ಇನ್ನೂ ಎಷ್ಟೆಷ್ಟೋ ಮೋಸವಾಗಿರೋದಿದೆ, ಹೇಳಲಿಕ್ಕೆ ಅಸಹ್ಯಕರವಾಗಿರೋದು ಇದೆ. ಬೇಡ ಯಾವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. ದೇವರು ಬಯಸ್ತಾ ಇರೋದು ನಮ್ಮ ಹೃದಯವನ್ನು, ನಮ್ಮ ಹೃದಯ. ಇವತ್ತು ನಾವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಹೃದಯದಲ್ಲಿ ಇರುವಂತಹ ಎಲ್ಲ ಥರದ ಈ ಲಸ್ಟ್ ಇದೆಯಲ್ಲ, ದುರಿಚ್ಛೆಗಳು, ಅದನ್ನೆಲ್ಲ ಹೊರಗೆ ಹಾಕಬೇಕು. ಏನೆಲ್ಲ ಇದೆಯೋ ಅದೆಲ್ಲ. ಹೇಗೆ ಹೊರಗೆ ಹಾಕೋದು? ಪಾಪವನ್ನು ಒಪ್ಪಿಕೊಳ್ಳೋದು, ಪಾಪ ನಿವೇದನೆ ಮಾಡೋದು, ಪಾಪವನ್ನು ಹೇಳುವುದು. ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ಮ ಒಳಗಡೆ ನಿಜವಾದ ಒಂದು ಏನಂತೀವಿ, ರಿಗ್ರೆಟ್ ಆಗಬೇಕು, ಒಂದು ನೋವಾಗಬೇಕು. ನಾನು ಈ ರೀತಿ ಯೋಚನೆ ಮಾಡಿಬಿಟ್ನಲ್ಲ, ನಾನು ಈ ರೀತಿ ಹೇಳಿಬಿಟ್ನಲ್ಲ, ನಾನು ಈ ರೀತಿ ಬದುಕಿಬಿಟ್ನಲ್ಲ,
ದೇವರಿಗೆ ವಿರುದ್ಧವಾಗಿ ಮತ್ತು ಮನುಷ್ಯರಿಗೆ ವಿರುದ್ಧವಾಗಿ. ಅದೊಂದುಗಾರ ಮಗ ಹೇಳ್ತಾನಲ್ವ, ದೇವರಿಗೆ ವಿರುದ್ಧವಾಗಿ, ಅಪ್ಪ ನಿಮಗೆ ವಿರುದ್ಧವಾಗಿ ನಾನು ಬದುಕಿಬಿಟ್ಟೆ, ಐ ಆಮ್ ಸಾರಿ. ಅದು ಒಳಗಡೆ ಬರಬೇಕು. ದೇವರ ಹೃದಯ ನೋಡ್ತಾರೆ. ದುಂದುಗಾರ ಮಗ ಮರಳಿ ಬಂದಾಗ ಅವನ ತಂದೆ ಅವನ ಹೃದಯವನ್ನು ನೋಡಿದರು. ಅವನ ಹಿಂದೆ ಏನು ಮಾಡ್ದ ಅದೆಲ್ಲ ಲೆಕ್ಕ ತೆಗೆದುಕೊಳ್ಳಿಲ್ಲ. ನಿನಗೆ ನಾನು ಇಷ್ಟು ದುಡ್ಡು ಕೊಟ್ಟಿದ್ನಲ್ವ, ಆಸ್ತಿಲಿ ಅರ್ಧ ಭಾಗ ಹಣ ನಿನಗೆ ಕೊಟ್ಬಿಟ್ಟೆ, ನೀನು ತಗೊಂಡೋಗಿ ಪೂರ್ತಿ ಹಾಳು ಮಾಡಿ ಬಂದಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಯಾವುದೇ ಕಾರಣಕ್ಕೂ ನಿನ್ನನ್ನು ಮನೆ ಒಳಗಡೆ ನಾನು ಸೇರಿಸ್ಲಿಕ್ಕೆ ಆಗೋದೇ ಇಲ್ಲ. ನಿನ್ನನ್ನು ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಮನೇಲಿ ಇನ್ನೊಬ್ಬ ಮಗ ಇದ್ದಾನೆ, ಅವನು ನನ್ನನ್ನು ಹೊರಗಾಕ್ತಾನೆ. ಏನೂ ಹೇಳಿಲ್ಲ, ಈ ಥರದ್ದು ಯಾವುದು ಹೇಳಲಿಲ್ಲ. ಅವನು ಬಂದಾಗ ಪ್ರೀತಿಯಿಂದ ಅವನನ್ನು ತಬ್ಬಿಕೊಂಡು ಮನೆ ಒಳಗಡೆ ಕರ್ಕೊಂಡು ಸ್ವಂತ ಮಗನ ಆ ಸ್ಥಾನವನ್ನು ಕೊಟ್ಟರು. ಅವನೇನು ನಷ್ಟಪಡಿಸ್ಕೊಂಡಿದ್ನೋ ಅದೇ ಸ್ಥಾನವನ್ನು ಮರಳಿ ಕೊಟ್ಟರು. ಅವನೆಷ್ಟು ದುಡ್ಡು ಕೊಟ್ಟ? ಏನೂ ಕೊಟ್ಟಿಲ್ಲ. ಹಣದ ವ್ಯಾಮೋಹಕ್ಕೆ ಒಳಗಾಗಿ ಪಾಪ ಮಾಡ್ದ, ಅಪ್ಪನ ಮನೆಯಿಂದ ದೂರ ಹೋದ, ಅಪ್ಪನ ಸಂಬಂಧದಿಂದ ದೂರ ಹೋದ. ಆದರೆ ಯಾವಾಗ ಅವನು ನಿಜವಾಗಲೂ ತನ್ನ ಪಾಪವನ್ನು ಒಪ್ಪಿಕೊಂಡು ಮರಳಿ ಬಂದನೋ, ಅಪ್ಪ ತನ್ನ ಹೃದಯದಲ್ಲೂ ತನ್ನ ಕುಟುಂಬದಲ್ಲೂ ಅವನ ಸ್ಥಾನವನ್ನು ಮರಳಿ ಕೊಟ್ಟ. ಅದೇ ರೀತಿಯಲ್ಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರು ಕೂಡ ಇವತ್ತು ನಮ್ಮೊಬ್ಬೊಬ್ಬರ ಮರಳಿ ಬರುವಿಕೆಯನ್ನು ಎದುರು ನೋಡ್ತಾ ಇದ್ದಾರೆ. God the Father is expecting the return of His Son. That means you and me. God is expecting your return. ನಾನು ನೀನು ತಂದೆ ಬಳಿಗೆ, ಅಪ್ಪನ ಬಳಿಗೆ ಮರಳಿ ಬರಬೇಕು ಅಂತ ಅಪ್ಪ ಬಯಸ್ತಾ ಇದ್ದಾರೆ. ಮರಳಿ ಬರೋದು ಅಂದರೆ ಹೇಗೆ? ನಾನು ಬರ್ತಾ ಇದ್ದೀನಿ ಅಂತ ಅಲ್ಲ, acknowledging my unworthiness and accepting my failure before God. ನನ್ನ ಒಂದು ಅಯೋಗ್ಯತೆಯನ್ನು ನಾನು ಒಪ್ಕೋಬೇಕು, ಒಪ್ಪಿಕೊಂಡು ಅದನ್ನು ಹೇಳಬೇಕು. ಅಪ್ಪ, ನಾನು ಈ ರೀತಿಯಲ್ಲಿ ನಿಮಗೆ ವಿರುದ್ಧವಾಗಿ ಈ ದೇಹದಲ್ಲಿ ಪಾಪ ಮಾಡಿದ್ದೇನೆ, ಈ ಮನಸ್ಸಿನಲ್ಲಿ ಪಾಪ ಮಾಡಿದ್ದೇನೆ, ಐ ಆಮ್ ಸಾರಿ ಎಂದು ಹೇಳಿ ಪಶ್ಚಾತ್ತಾಪದ ಹೃದಯದಿಂದ ನೀನು ಬರುವಾಗ ಖಂಡಿತವಾಗಲು ಯೇಸು ಕ್ರಿಸ್ತರು ಅರ್ಪಿಸಿದ ಆ ಬಲಿ ಅರ್ಪಣೆಯ ಯೋಗ್ಯತೆಯಿಂದ ನಮಗೆ ಇವತ್ತು ಕೂಡ ಆ ಯೇಸು ಕ್ರಿಸ್ತರ ಮುಖಾಂತರವೇ, ಅವರಲ್ಲಿಟ್ಟ ವಿಶ್ವಾಸದ ಮುಖಾಂತರವೇ ನಮಗೆ ಪಾಪ ಕ್ಷಮೆ ಸಿಗುತ್ತೆ, ಅನುಭವಿಸ್ಲಿಕ್ಕಾಗುತ್ತೆ. ಅದಿಲ್ಲದೆ ಯೇಸು ನನ್ನ ಪಾಪ ಎಲ್ಲ ಕ್ಷಮಿಸ್ಬಿಟ್ಟಿದ್ದಾರೆ, ಅದರಿಂದ ಪರವಾಗಿಲ್ಲ, ನಾನು ಬದುಕ್ಬೋದು, ಅದಲ್ಲ ವಿಶ್ವಾಸ ಅಲ್ಲ, ಅದು ನಿಜವಾದ ಕೃಪೆಯೂ ಅಲ್ಲ, ನಿಜವಾದ ಜ್ಞಾನವೂ ಅಲ್ಲ, ಅದು ಅಜ್ಞಾನ. ಆದರೆ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಈ ಒಂದು ಅಜ್ಞಾನದಲ್ಲಿ ಬದುಕ್ತಾ ಇದ್ದಾರೆ. ಪಾಪವನ್ನು ಗುರುತಿಸ್ಲಿಕ್ಕಾಗ್ತಾ ಇಲ್ಲ ಸಿನ್ನಂತ. ಅದಕ್ಕೆ ಕೇಳಿ ದೇವರ ಹತ್ರ, ಪವಿತ್ರಾತ್ಮರ ಸಹಾಯ ಕೇಳಿ, ಪವಿತ್ರಾತ್ಮರೇ ನನ್ನ ಪಾಪವನ್ನು ಗುರುತಿಸಲು ಬೇಕಾದ ಕೃಪೆ ನನಗೆ ಕೊಡಿ. ಹೋಲಿ ಸ್ಪಿರಿಟ್, ಗಿವ್ ಮೀ ದ ಗ್ರೇಸ್ ಟು ಅಕ್ನಾಲೆಡ್ಜ್ ಮೈ ಸಿನ್. ನಿಮಗಿದು ಪಾಪ ಅಂತ ಗೊತ್ತಿಲ್ಲದೆ ಅದನ್ನು ಹೇಗೆ ಒಪ್ಕೊಳ್ತೀರಾ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಸುಳ್ಳು ಹೇಳಿದ್ವಿ, ನಾವು ಏನೋ ಒಂದು ಸುಳ್ಳು ಹೇಳಿ ಬಂದ್ವಿ. ಈಗ ಹೇಳಿದ ಸುಳ್ಳು ಪಾಪ ಅನ್ನೋದು ನಮಗೆ ಗುರುತಿಸ್ಲಿಕ್ಕಾಗದೇ ಇದ್ದರೆ ದೇವ್ರ ಮುಂದೆ, ಸ್ವಾಮಿ ನಾನು ಸುಳ್ಳು ಹೇಳಿಬಿಟ್ಟೆ, ಐ ಆಮ್ ಸಾರಿ ಅಂತ ಹೇಗೆ ಒಪ್ಕೊಳ್ಳಿಕ್ಕಾಗುತ್ತೆ? ಇದೊಂದು ದೊಡ್ಡ ವಂಚನೆ ಇವತ್ತು ನಮ್ಮಲ್ಲಿ ಅನೇಕರಿಗೆ. ನಾವೇನು ತಪ್ಪು ಮಾಡಿಲ್ಲ, ನಾವೇನು ಮಾಡಿದ್ದೀವಿ? ಅಂದರೆ ನಾವು ಪಾಪದಲ್ಲೇ ಮುಳುಗಿ ತೇಲ್ತಾ ಇರ್ತೀವಿ, ನಮಗೇ ಗೊತ್ತಿಲ್ಲ ನಾವು ಪಾಪದಲ್ಲಿ ಮುಳುಗಿ ತೇಲ್ತಾ ಇದ್ದೀವಿ ಅಂತ. ಕೇಳೋ ಪ್ರಶ್ನೆ ಏನು ಗೊತ್ತಾ? ನಾವೇನು ಮಾಡಿದ್ದೀವಿ? ನಾವೇನು ಅಂಥದ್ದು ಮಾಡಿದ್ದೀವಿ? ಏನು ಮಾಡಿದ್ದೀವಿ? ದಟ್ ಈಸ್ ವರ್ಸ್ಟ್ ಥಿಂಗ್. ನಾನೊಬ್ಬ ಪಾಪಿ ಅನ್ನೋದು ನನಗಿನ್ನೂ ಅರ್ಥನೇ ಆಗದೆ ಇರೋದೇ ದೊಡ್ಡ ಡೇಂಜರ್. ಒಬ್ಬ ಕ್ಯಾನ್ಸರ್ ರೋಗಿ ಇರ್ತಾನಂತ ಇಟ್ಕೊಳ್ಳೋಣ, ಅವನಿಗೆ ತಾನೊಬ್ಬ ಕ್ಯಾನ್ಸರ್ ರೋಗಿ ಅಂತ ಗೊತ್ತಾಗದೇ ಇದ್ದರೆ ಅವನು ಬೇಗ ಸತ್ತೋಗ್ಬಿಡ್ತಾನೆ. ಆದರೆ ಆ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕಾಗುತ್ತೆ, ಕ್ಯೂರ್ ಮಾಡ್ಕೋಬೋದು, ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೂ ಇವತ್ತು ನನ್ನಲ್ಲಿ ಪಾಪ ಇದೆ ಎಂಬುದು ನಮಗೆ ತಿಳ್ಕೊಳ್ಳಿಕ್ಕಾಗದೇ ಇದ್ದರೆ ನಾವು ಹಾಗೆ ಬದುಕ್ಬಿಡ್ತೀವಿ.
ಹಾಗೆ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಯೇಸುವೆ ಸ್ತೋತ್ರ ಸ್ತೋತ್ರ ಇದೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ನಾವು ಪ್ರೇಯರ್ಲಿದ್ದೀವಿ ಅಂತ. ಪ್ರೇಯರಲ್ಲಿರೋದು ಸರಿನೇ. ಅನನೀಯ ಮತ್ತು ಸಫೈರ ಎಲ್ಲಿದ್ದರು? ಪ್ರೇಯರಲ್ಲೇ ಇದ್ದರು. ಆದರೆ ಸತ್ತು ಬಿದ್ದು ಹೋಗಿಲ್ವಾ? ಅವ್ರು ಮಾಡಿದ್ದೇನು? ಅವರೊಂದು ಸುಳ್ಳು ಹೇಳಿದರು. ಸುಳ್ಳು ಹೇಳಿದ್ದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಅವರ ಹೃದಯದಲ್ಲಿ ಪಿಶಾಚಿಗೆ ಎಡೆ ಮಾಡಿಕೊಟ್ಟರು, ಪವಿತ್ರಾತ್ಮರಿಗೆ ಅವರು ನೋವುಂಟು ಮಾಡಿದರು. ದಟ್ ಈಸ್ ದ ಪ್ರಾಬ್ಲಮ್. ನಾವು ಅದ್ರ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ಹೆಂಗೆ ಸತ್ತೋದ್ರು ತಕ್ಷಣ ಒಂದು ಸುಳ್ಳು ಹೇಳಿದ್ದಕ್ಕೆ? ಸುಳ್ಳು ಹೇಳಿದ್ದನ್ನು ತಗೋಬೇಡಿ, ಹೃದಯ ಯಾರಿಗೆ ಕೊಟ್ಟರು? ವೇರ್ ವಾಸ್ ದೇರ್ ಹಾರ್ಟ್? ಹಣದ ಕಡೆಗಿತ್ತು. ವೇರ್ ಈಸ್ ಯುವರ್ ಹಾರ್ಟ್ ಟುಡೇ? ಇಸ್ ಇಟ್ ಆಫ್ಟರ್ ಮನಿ ಆರ್ ಆಫ್ಟರ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯದ ಕಡೆಗಿದೆಯಾ ಅಥವಾ ಹಣದ ಕಡೆಗಿದೆಯಾ? ಯಾವ ಕಡೆಗಿದೆ ಹೃದಯ? ಇದೊಂದು ಕ್ಲೀನ್ ಆಗಿಬಿಟ್ರೆ, ನಮ್ಮ ಹೃದಯ ಒಂದು ಕ್ಲೀನ್ ಆಗಿಬಿಟ್ರೆ ನಮ್ಮ ಮುಖದಲ್ಲಿ ಕ್ಲೀನಾಗಿ ನಗು ಬರುತ್ತೆ. ಆಯಿತಾ? ಏನು ಬರುತ್ತೆ? ಒಂದು ಕ್ಲೀನ್ ನಗು ಬರುತ್ತೆ. ಈಗ ನಗು ಬರುತ್ತೆ, ಆ ನಗು ಗೊತ್ತು ನನಗೆ, ಅದು ಬೇಡ. ಆ ನಗು ಏನೂ ಪ್ರಯೋಜನ ಇಲ್ಲ. ಆ ನಗು ಯಾವ ಥರ ಗೊತ್ತಾ? ಜೂದಾಸ್ ಓಡ್ ಬಂದು ಗುರುವೇ ರಬೂನೀ ಅಂತ ಹೇಳಿ ಕಿಸ್ ಕೊಟ್ನಲ್ಲ ಜೀಸಸ್ಗೆ. ಆ ಒಂದು ಸ್ಮೈಲ್ ನಮ್ಮೆಲ್ಲರ ಮುಖದಲ್ಲೂ ಇದೆ. ನನ್ನ ಮುಖದಲ್ಲೂ, ನಿಮ್ಮ ಮುಖದಲ್ಲೂ, ಎಲ್ಲರ ಮುಖದಲ್ಲೂ ಆ ಸ್ಮೈಲ್ ಇದೆ. ಆ ಜೂದಾಸ್ ಸ್ಮೈಲು, ಜೂದಾಸ್ ಕಿಸ್ ಎಲ್ಲ ಸೈಡಿಗೆ ಇಟ್ಬಿಡಿ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ಕ್ಲೀನ್ ಹಾರ್ಟ್ ಬಂದರೆ ಒಂದು ಕ್ಲೀನ್ ಸ್ಮೈಲ್ ಬರುತ್ತೆ. ಒಂದು ಕ್ಲೀನ್ ಹಾರ್ಟ್ ಬಂದರೆ ಎಲ್ಲದು ಕ್ಲೀನಾಗಿರುತ್ತೆ. ನಾವು ಹೇಳೋ ಪ್ರೈಸ್ ದ ಲಾರ್ಡಲ್ಲೂ ಕ್ಲೀನ್ ಇರುತ್ತೆ. ಇಲ್ಲದೇ ಇದ್ದರೆ ಎಲ್ಲ ಅನ್ಕ್ಲೀನೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಎದ್ದು ನಿಂತ್ಕೊಳ್ಳೋಣ. ಹೃದಯವನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ ದೇವರು ನಮಗೆ ಕೊಟ್ಟಂಥ ಈ ಕೃಪೆಯ ಜೀವನವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಕೊಟ್ಟ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಪವಿತ್ರ ಆತ್ಮರೇ, ಒಂದು ಒಳ್ಳೆಯ ಜೀವನವನ್ನು ಜೀವಿಸಲು, ಪಾಪದ ಎಲ್ಲ ಕೊಳೆಯನ್ನು ತೊಳೆದು ಹಾಕಲು, ನಾನು ಇನ್ನೂ ಹೆಚ್ಚಾಗಿ ಬೆಳಕು ಕೊಡುವಂತೆ, ರುಚಿ ಕೊಡುವಂತೆ ಜೀವಿಸಲು ನನ್ನನ್ನು ನೀವು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ಮನಸ್ಸಿನಲ್ಲಿ ಅಂಟಿರುವ ಎಲ್ಲ ಪಾಪದ ಹೊಲಸನ್ನು ಕಿತ್ತು ಹಾಕುತ್ತಿರುವ ನಿಮ್ಮ ಸತ್ಯದ ಅರಿವಿಗಾಗಿ ಸ್ತೋತ್ರ. ನನ್ನ ಹೃದಯದೊಂದಿಗೆ ನೇರವಾಗಿ ನೀವು ಮಾತನಾಡಿದ್ದೇವ್ರೆ. ನನ್ನ ಹೃದಯದಲ್ಲಿರುವ ಎಲ್ಲ ಮಾಲಿನ್ಯವನ್ನು ನಿಮ್ಮ ವಾಕ್ಯದಿಂದ ಕತ್ತರಿಸಿ, ತೊಳೆದು, ಶುದ್ಧೀಕರಿಸಿ, ನಾನು ಇನ್ನೂ ಹೆಚ್ಚು ಫಲ ಕೊಡುವ ಒಳ್ಳೆಯ ದ್ರಾಕ್ಷ ಬಳ್ಳಿಯನ್ನಾಗಿ ನನ್ನನ್ನು ನೀವು ರೂಪಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ.